ಯಾವಾಗ ಇವಾಗ ಕೆಲ್ಸಕ್ಕೆ ಹೋದ್ರೆ ಅವತ್ತು ತಾಳ್ಮೆ ಬಿಚ್ಚಾಕ್ತಾರೆ. ತಾಳಿ ತೋರಿಸ್ಕೊಂಡು ಮುತ್ತಿನ ತಾಳಿ ಬಿದಿಲಿ ತಿರುಗುವ ಇವಳೆ ಪೋಲಿ ಆಗಿ ಮಗುನು. ಸೊ ನಿನಗೆ ಯಾಕೆ ಗಂಡ ಬೇಡ ಇನ್ನೊಬ್ಬನ ಹತ್ರ ಹೋಗೋಣ ಅಂತ ಅನಿಸ್ತು? ಇರೋದೊಂದು ಜೀವನ. ಯಾಕೋ ನಿನ್ ಗಂಡಸಿಲ್ಲ ಕೇಳಕ್ಕ ಅವ್ರಿಗೂ ರೈಟ್ ಸಿಗಲ್ಲ. ನೀನು 2 ತಿಂಗಳು ಇನ್ನೊಬ್ಬನ ಜೊತೆಲಿ ಲಲ್ಲೆ ಹೊಡಿಬೋದು, ನೈಟ್ ಅಂಡ್ ಡೇ ಕಾಲ್ ಮಾಡ್ಬೋದು, ದಿನಕ್ಕೆ 4 ಅವರ್ 5 ಅವರ್ ಮಾತಾಡ್ಬೋದು. ಅವನು ಬಂದ್ಬಿಟ್ಟು ನಿನಗೆ ಉಡ್ಸೋಕ್ಕೋಸ್ಕರ ಒಂದು ಎರಡು ದಿನ ಇನ್ನೊಬ್ಬರ ಹತ್ರ ಮಾತಾಡ್ಬೋದ? ಗಂಡನ ಮನೆಗೆ ಹೋಗ್ತೀಯಾ, ಏನೋ ಮಗು ನೋಡಕ್ ಹೋಗ್ತೀಯಾ, ತಾಲಿ ಹಾಕೊಳ್ದಿರ ಹೋಗ್ತೀಯಾ, ಕಾಲುಂಗ್ರ ಏನು ಮತ್ತೆ ಏನ್ ಕೇಳಕ್ಕ ಕಾಲುಂಗ್ರ ಹಾಕೊಂಡಿದ್ಯಾ, ಮತ್ತೆ ಸೇಫ್ಟಿಗೆ ಬೇಕಾದು? ನೀನ್ ಗಂಡನ್ ಬಿಟ್ಬಿಟ್ಟು ಅವ್ನ ಹಾಲಲ್ಲಿ ಮಲಗಿಸ್ಬಿಟ್ಟು ನೀನ್ ಬೆಡ್ರೂಮ್ ಅಲ್ಲಿ ಹೋಗ್ಬಿಟ್ಟು ಇನ್ನೊಬ್ಬರ ಜೊತೆ ಫೋನಲ್ಲಿ ಮಾತಾಡ್ಕೊಂಡಿರೋದಲ್ಲ ಗಂಡನ್ ಬುದ್ಧಿ ಕಲ್ಸೋದು. ಇವತ್ತು ಫೋನಲ್ಲಿ ಮಾತಾಡಿದ್ಯಾ, ನಾಳೆ ಗಂಡನ ಹಾಲಲ್ಲಿ ಮಲಗಿಸ್ಬಿಟ್ಟು ನೀನ್ ಇನ್ನೊಬ್ಬನ್ ಕರ್ಕೊಂಡು ಬೆಡ್ರೂಮ್ ಅಲ್ಲಿ ಮಲ್ಕೊಳ್ತೀಯ, ಅದನ್ನು ಕೇಳಿಸ್ಕೋಬೇಕಾ? ಅವನು ಅದನ್ನು ನೋಡ್ಕೊಂಡಿರ್ಬೇಕಾ? ಇವ್ರಿಗೆ ಹೇಳ್ದೆ ಬೇಡ ಬಿಟ್ಕೊಡು ಅಂತ ಇವ್ರೆ ಅಂದ್ರು. ಇಲ್ಲ ನಾನು ಆಲ್ರೆಡಿ ಅವ್ರ ಜನಕ್ಕೆ ಹೋಗ್ಬಿಟ್ಟಿನಿ, ರಿಟರ್ನ್ ಬರಕ್ ಆಗಲ್ಲ ಅಂದ್ರೆ ಕೂಡ ಅವ್ನು ಬಿಟ್ಬಿಟ್ಟು ನನ್ನ ಜೊತೆ ಬಾ ಅಂತಂದ್ರು. ಅವ್ರು ಯಾವಾಗ ಬಿಲ್ಕುಲ್ ಆಗೋದೇ ಇಲ್ಲ ಅವ್ನು ಬಿಟ್ಬಿಟ್ಟು ನಾನು ಬರೋಕ್ಕೆ, ಬೇಕಾದ್ರೆ ನೀನು ಹೋಗಿರೋ ಹೋಗು ಅಂತ ಯಾವಾಗ ಅಂದ್ರೆ ಸರ್ ನಾನು ಅವತ್ತ ನೈಟೆಲ್ಲ ಹತ್ತೀನಿ, ನೈಟೆಲ್ಲ ನಾನು ಸಂಕಟಪಟ್ಟು ನಾನು ಎಷ್ಟೋ ದಿವಸ ಊಟ ಮಾಡಿಲ್ಲ, ಇಂಟು ಮಾತಾಡ್ಬೋದು ಹೊಟ್ಟೆ ಹಸ್ಕೊಂಡು ಮಲಗಿ, ನಾನು ಹತ್ಕೊಂಡು ನುನ್ಕೊಂಡು ಮಲಗಿ. ನಾನು ಯಾರತ್ತು ನಾನು ಹೇಳ್ಕೊಂಡು ನಾನು ಮರ್ಯಾದೆ ಹೋಗುತ್ತೆ. ನಾನು ಯಾರತ್ತು ಹೇಳ್ಕೊಂಡು ಸರ್ ನಾನು ನಾನು ಸೀದಾ ಹೋದೆ ಸರ್. ನಾನು ಬೇಡ ಬೇಡ ಜೀವನ ಬೇಡ ಅಂತ ಹೋದೆ. ಹೋಗ್ಬೋದು ಸರಿ ಸರ್. ಅವತ್ತು ನಾಳೆ ಫೋನ್ ಮಾಡಿದ್ದೆವು, ಒಂದು 20 ಸಲ ಫೋನ್ ಮಾಡಿದ್ರು, ಅವ್ರ ಅಮ್ಮರು ಮಾಡಿದ್ರು. ನಾನು ಸುಮ್ಕ ರಿಸೀವ್ ಮಾಡೋಕ್ಕೆ ಹೋಗ್ಲಿ. ಯಾರೋ ಒಬ್ರು ನಮ್ಮನ್ನು ತುಂಬ ಪ್ರೀತಿಸೋರ್ಬೇಕು. ಕಚಡ ಕೆಲಸ ಮಾಡ್ತಾಯಿದ್ರು ಕೂಡ ಆಯ್ತು ಮಾಡ್ದಲ್ಲ ಇನ್ನು ಬಿಟ್ಬಿಡೋದನ್ನು, ನಾನು ನಾಳೆಯಿಂದ ಸರಿ ಹೋಗು ಅಂತ ಹೇಳೋ ಬೇಕು ನಮಗೆ. ಮನಸ್ಸೇ ಮಾತಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೂರ್ಯ. ವೀಕ್ಷಕರೇ, ರಾತ್ರಿ ನೀವು ಕೇಳಿರ್ಬೋದು ಇವರು ವಸಂತ್ ಅಂತೇಳಿ, ನನಗೆ ಇವತ್ತೇ ಕೊನೆ ದಿನ, ಇವತ್ತೇ ಸತ್ತೋಗ್ಬಿಡ್ತೀನಿ ನಾನು, ನನ್ನ ಕೈಲಿ ಬದುಕೋಕ್ಕಾಗ್ತಾ ಇಲ್ಲ, ನಾನು ಯಾವುದೋ ಒಂದು ಮೀಟಿಂಗಲ್ಲಿ ಇರ್ತೀನಿ. ಸೊ ಅವ್ರು ಹಂಗೆ ಹೇಳಿದ ತಕ್ಷಣ 1 ನಿಮಿಷ ಇರಪ್ಪ ಅಂತೇಳಿ ಆಚೆ ಬಂದು ಮಾತಾಡ್ತೀನಿ ನಾನು. ಸೊ ಅದಾದಮೇಲೆ ಕಾನ್ವರ್ಸೇಷನ್ ನೀವು ಕೇಳಿರ್ಬೋದು. ಆಯಿತು ಅಂತೇಳಿ ಅವ್ರ ಹೆಂಡತಿ ನಂಬರ್ ಕೊಡು ಅಂತ ಹೇಳ್ತೀನಿ. ಅವ್ರ ಹೆಂಡತಿ ಏನೋ ಮಮತಾ ಅಂತ ಅವರು ಬಂದಿದ್ದಾರೆ. ಸೊ ಇಬ್ಬರು ಬನ್ನಿ ಕೂರಿಸಿ ಮಾತಾಡ್ತೀನಿ ಅಂತ ಹೇಳಿದ್ದೆ. ಸೊ ಅದೇ ಥರ ಅವ್ರು ಬಂದಿದ್ದಾರೆ. ಸೊ ಅವ್ರಿಗೆ ಈ ಮನಸ್ಸೇ ಮಾತಾಡೋ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು. ಅಮ್ಮ ನಮಸ್ತೆ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ ಸರ್? ನೋಡಿ ಸರ್. ಏನಾಯಿತು ಸರ್? ಸರ್ ಎಲ್ಲ ಲೈಫಲ್ಲೂ ನಡ್ತಿರುತ್ತೆ. ನನ್ನ ಲೈಫಲ್ಲಿ ನಾನು ಈ ಥರ ನಡ್ತಿತ್ತು ಅಂದ್ಕೊಂಡಿರಲಿಲ್ಲ. ನನಗೆ ಒಂದು ಬೇಜಾರ ಇದೇನೆಂದರೆ, ನಾನು ಆಚೆ ಹೋಗೋ ಕಾರಣ ಆಗಲಿ, ನಾನು ಸಾಯಬೇಕು ಅಂತ ಕಾರಣ ಆಗಲಿ, ಇವರು ಒಂದು ತಪ್ಪು ನಿರ್ಧಾರ ಮಾಡಿದರು. ಅವರು ನನಗೆ ಮೆಸೇಜ್ ಮಾಡಿ ಹೇಳಿದರು, ನಾನು ಈ ಥರ ಹೋಗ್ತಾಯಿದ್ದೀನಿ, ನಾನು ತಪ್ಪು ಮಾಡ್ತಾಯಿದ್ದೀನಿ ಅಂತ ಅವರು ನನಗೆ ಮೆಸೇಜ್ ಮಾಡಿ ಹೇಳಿದರು. ಒಂದ್ಸರಿ ಮೊಬೈಲ್ ಹೊಡೆದಾಕಿದ್ದೆ ಇಬ್ಬರದು. ಏನು ಮಾಡಿದ್ರು ಸರ್? ಸರ್ ಈ ಥರ ಬೇರೆ ಹುಡುಗನ ಜೊತೆ ಮಾತಾಡ್ತಿದ್ರು. ನನಗೆ ಈ ವಿಷಯ ಗೊತ್ತಿಲ್ಲ. ಏನು ಹುಡುಗನ ಹೆಸರು? ಶಿವಕುಮಾರ್. ಅವನಮ್ಮ ಶಿವಕುಮಾರ್ ಅಂತ. ಅವನು ಹೌದಮ್ಮ ಅಂತೇಳಿ ನಿನಗೆ ಕೇಳಿದ? ಅಲ್ಲ, ಅವ್ರು ಕೇಳ್ಬೇಕಲ್ಲ ಸರ್ ಒಂದ್ಸರಿ. ಅಯ್ಯಪ್ಪ. ಶಿವಕುಮಾರ್ ಅಂತ ಇಲ್ಲ ಹೋಟ್ಲಿಗೆ ಕೆಲ್ಸಕ್ಕೆ ಹೋಗ್ತಿರೋ ಶಿವಕುಮಾರ್ ಅಂತ ಅವ್ರ ಜೊತೆ ಮಾತಾಡ್ತಿರು. ನನಗೆ ಗೊತ್ತಿಲ್ಲ ವಿಷಯ, ಸುಮ್ಕಾಗಿದೆ. ಮಾಮೂಲಿ ಫ್ರೆಂಡಾಗಿ ಮಾತಾಡ್ತಾರೆ ಬಿಡು, ಮಾತಾಡ್ಕೊಂಡು ಎಲ್ಲದಕ್ಕೂ ಒಂದು ಮನೆ ಪಡಕ್ಕೆ ಹೋಗ್ಬಾರ್ದು, ನಾನು ಕೇಳಕ್ಕೆ ಹೋಗ್ಬಾರ್ದು. ಸುಮ್ಮನೆ ಅವ್ರು ಮಾತಾಡ್ಕೊಂಡು ಸುಮ್ಕಾಗಿದೆ. ಇವರು ನೈಟು 10 ಗಂಟೆ ಸ್ಟಾರ್ಟ್ ಆದರೆ 2 ಗಂಟೆಗೂ ಮಾತಾಡೋರು. ಅವಾಗಲೂ ಕೇಳ್ಕೊತ ನಾನು ಆ ಟೈಮಿಗೆ ಕೆಲ್ಸಕ್ಕೆ ಬಿಟ್ಟೆ. ಏನು ಕೆಲಸ ಮಾಡ್ತಿದ್ದೆ? ನಾನು ಕದಂಬ ಹೋಟ್ಲಿಗೆ ಕೆಲಸ ಮಾಡ್ತೀನಿ ಸರ್. ಹೌದು. ನಾನು ಆ ಟೈಮಲ್ಲಿ ಕೆಲಸ ಬಿಟ್ಟೆ, ಜಗಳ ಮಾಡ್ಕೊಂಡು. ಒಂದು 2 ದಿವಸ ಇವ್ರೇನಂದ್ರು, ನಾನು ಎಂಜಿನಿಯರ್ಗೆ ಹೋಗ್ಬೇಕು, ಕರ್ಕೊಂಡೋಗಿ ಬಂದು ಅಂದರು. ನಾನು ಏನಿದೆ, ಇಲ್ಲ ಕಣಮ್ಮ ನನ್ನ ಕೈಲಿ ಆಗಲ್ಲ, ನಾನು ಕೆಲಸ ಬಿಟ್ಟೀನಿ, ಈಗ ನಾನು ಕರ್ಕೊಂಡೋಗೋ ಮನಸ್ಥಿತಿ ನನಗಿಲ್ಲ, ನೆಕ್ಸ್ಟ್ ಟೈಮ್ ಹೋಗೋಣ ಬಿಡು ಅಂದೆ. ಅಷ್ಟೊತ್ತಿಗೆ ಇವ್ರು ಏನು ಮಾಡ್ಬಿಟ್ಟಿರು, ಇಲ್ಲ ನಾನು ಹೋಗ್ಲೇಬೇಕು, ನಾನು ಹೋಗ್ತೀನಿ ಅಂತ ಅಂದರು. ಅದೇ ಟೈಮಿಗೆ ಆ ಹುಡುಗ ಫೋನ್ ಮಾಡೋ, ಲೌಡ್ ಸ್ಪೀಕರ್ ಆನ್ ಮಾಡಿದ್ರು. ಆ ಹುಡುಗ ಹೇಳ್ತಾನೆ ಐ ಲವ್ ಯು ಅಂತ. ಇವರೇ ಇಲ್ಲ ಆಗಲ್ಲ ಅಂತಂದ್ರು. ನಾನು ಅಲ್ಲೂ ಸುಮ್ಕಾಯಿ ಸರ್, ಏನು ಮಾತಾಡೋಕೆ ಹೋಗಲ್ಲ, ಕೇಳೋಕೆ ಹೋಗಲಿಲ್ಲ. ನಾನು ತಮಾಷೆ ನನ್ನ ರೇಗ್ಸೋಕ್ಕೆ ಉತ್ಸಪ್ ಮಾಡ್ತಾರೆ ಇವರು ಅಂತ ನಾನು ಸುಮ್ಕಾಯಿ ನೋಡ್ಬಿಟ್ರೆ ಅದನ್ನು ಸೀರಿಯಸ್ ನಾನು ತಗೊಳಕ್ಕೆ ಹೋಗಲಿಲ್ಲ. ನಾನು ಸೀರಿಯಸ್ಸಾಗಿ ಯಾವತ್ತು ತೊಗೊಂಡೆ ಅಂದರೆ, ಇದೊಂದು 15 ದಿವಸ ಆಗಿ ಜನವರಿ 10 ಬಂದು ನಾನು ಕೇಳಿದೆ, ಯಾರ ಜೊತೆ ಮಾತಾಡ್ತೆ ಅಷ್ಟು, ರೂಮ್ ಡೋರ್ ಹಾಕಿ ಮಾತಾಡೋರು, ನಾನು ಆಚೆ ಮಲಗಿವೆ, ಯಾರ ಜೊತೆ ಮಾತಾಡ್ತೆ ಅಷ್ಟೇ ಅಂತ ಕೇಳಿದೆ. ನಾನು ಯಾರ ಜೊತೆ ಮಾತಾಡ್ತೀನಿ, ನಾನು ಫ್ರೆಂಡ್ ಜೊತೆ ಮಾತಾಡ್ತೀನಿ ಅಂತಂದರು. ಸರಿ, ಫ್ರೆಂಡ್ ಜೊತೆ ಯಾರೋ ಒಂದು ಡೋರ್ ಹಾಕೊಂಡು ಅಷ್ಟೊತ್ತು ಮಾತಾಡೋ ಅವಶ್ಯಕತೆ ಏನಿತ್ತು ಅಂತ ನಾನು ಕೇಳಿದೆ. ಆಮೇಲೆ ಏನು ಮಾಡಿದೆ, ಮೊಬೈಲ್ ಕೊಡಿ ಹೇಳ್ತೀನಿ, ಇಂದು ಬೇಡ ಫೋನ್, ಅಂದು ಬೇಡ, ಇಬ್ಬರು ಫೋನ್ ಹೊಡ್ತಾಕನ, ಫೋನೇ ಬೇಡ ಇಬ್ಬರಿಗೂ, ಫೋನಿಂದ ನಮ್ಮ ಜೀವನ ಹಾಳಾಕೋರು, ಫೋನ್ ಬೇಡ ಅಂತ ಹೇಳಿದೆ. ಇಬ್ಬರದು ಫೋನ್ ಹೊಡ್ದಾಕ್ ಸರ್, ನಂದು ಹೊಡ್ದಾಕ್ತೆ, ಅವ್ರದ್ದು ಹೊಡ್ದಾಕ್ತೆ, ಇಬ್ಬರು ಫೋನ್. ಅವ್ರು ತಪ್ಪು ಮಾಡ್ತಿದ್ರು, ಅವರು ಬರ್ತೀನಿ
ಸರ್ ನಾನು ಫೋನ್ ಎಂತ ನಿಮ್ಮ ಫೋನ್ ಯಾಕೆ ಹೊಡೆದಾಗ್ತದೆ? ಸರ್ ಅದು ನಾನು ಹೇಳ್ತೀನಿ, ನಾನು ಫೋನ್ ಎಂತ ಹೊಡೆದಾಗ್ತೇನೆ, ಅವ್ಳು ಹೊಡೆದಾಗ್ತೇವೆ, ಫೋನೇ ಬೇಡ, ಫೋನಿಂದ ಒಂದು ಜೀವನ ಹಾಕೋದು ನಾನು ಹೊಡೆದಾಕ್ತೆ. ಸರ್ ನಿಂದು ಹೊಡೆದಾಕಿ ಅಂತಲೂ ಹೊಡೆದಾಕಿ, ಇಬ್ಬರದು ಬೇಡ, ಫೋನಿಂದ ನಮ್ಮ ಜೀವನನೇ ಬೇಡ ಸರ್. ಹೊಡೆದಾಕ್ತು ಫೋನ್ ಮುಗೀತಲ್ಲಿ ಕತೆ. ಅವತ್ತು ಬೆಳಗ್ಗೆ ಹೋಗ್ಬಿಟ್ಟು ಫೋನ್ ತಂದರು. ನಾನು 15 ಸಲ ಫೋನ್ ತಾಡಿಲ್ಲ ನಾನು, ಯಾಕಂದರೆ ಅದು ಅವಶ್ಯಕತೆ ಇರಲಿಲ್ಲ ನನಗೇನೋ. ಮನೇಲಿ ನೆಂಟೇಳಿ ಕೆಲಸ ಆಯಿತು ಸಾಕು ನನಗೆ, ಇನ್ನೊಬ್ರ ಜೊತೆ ಮಾತಾಡೋ ಅವಶ್ಯಕತೆ ನನಗೆ ಬೇಕಾಗಿರಲಿಲ್ಲ. ಇವರು ಸಂಜೆ ವರ್ಷ ಫೋನ್ ತಂದರು, ತಿರ್ಗಾ ಹಂಗೆ ಕಂಟಿನ್ಯೂ ಆಯಿತು, ರನ್ನಿಂಗ್ ಆಯಿತು. ಹಿಂಗೆ ಫೆಬ್ರವರಿ 4ನೇ ತಾರೀಕು 3ನೇ ತಾರೀಕು ನಾನು ಕೇಳಿದೆ, ಏನಮ್ಮ ಇದು ಯಾಕೆ ಮಾತಾಡ್ತೆ? ಅವ್ರ ಅಮ್ಮಂಗೆ ನಾನು ಹೇಳಿ ಸರ್, ಆಲ್ರೆಡಿ ಅವ್ರ ಅಮ್ಮಂಗೆ ಹೇಳಿದ್ದೆ ಹಿಂಗೆಲ್ಲ ಹಾಕೈತೆ ಮಾತಾಡಿ ಅಂತ. ನಮ್ಮ ಅಮ್ಮನೂ ಯಾವಾಗಿತ್ತು ಲೈನಲ್ಲಿ, ಇಬ್ಬರು ಕಾನ್ಫರೆನ್ಸ್ ಹಾಕೊಂಡು ಮಾತಾಡಿದೆ. ಸರಿ ಏನು ಮಾತಾಡಿ, ನಾನು ಬರ್ತೀನಿ ಇರು ಅಂತಂದು ಇವ್ರೊಂದು. ನಿಮ್ಮಿಬ್ಬರದ್ದು ಜಗಳ ಇದ್ದೇ ಇತ್ತು, ಇವ್ರದ್ದು ಏನು ಹಿಂಗೆ ಕಿತ್ತಾಡ್ತಾ ಇದ್ದೀರಾ ನೀವು? ಈ ವಿಷಯಕ್ಕೆ ಜಗಳ ಅಂತ ಅವ್ರಿಗೆ ಗೊತ್ತಿರಲ್ಲ. ಅಮ್ಮಲ್ಲಿ ಸಣ್ಣ ಪುಟ್ಟ ಜಗಳ ಆಡ್ತೀವಿ ಅಂತ ಅವ್ರು ಅಂದ್ಕೊಂಡಾರೆ. ಇದು ಹೊರಗಿನವ್ರಿಗೋಸ್ಕರ ಮೂಲ ವ್ಯಕ್ತಿಗೋಸ್ಕರ ಜಗಳ ಆಡ್ತೀನಿ ಅವ್ರಿಗೆ ಗೊತ್ತಿರಲ್ಲ ವಿಷಯ ಇದು. ಗೊತ್ತಾಗೋದು ಅವ್ರು ಹಂಗಂದ್ರು. ನಾನು ಸರ್ ಸುಮಾರು ಸರಿ ಅವ್ರ ಅಮ್ಮಗೆ ಹೇಳಿದೆ, ಎಲ್ಲರಿಗೂ ಹೇಳಿದೆ, ಇವ್ರಿಗೆ ಹೇಳಿದೆ ಬೇಡ ಬಿಟ್ಕೊಡು ಅಂತ. ಇವ್ರು ಅಂದರು, ಇಲ್ಲ ನಾನು ಆಲ್ರೆಡಿ ಅವ್ರ ಜನಕ್ಕೆ ನಾನು ಹೋಗ್ಬಿಟ್ಟೀನಿ, ರಿಟರ್ನ್ ನಾನು ಬರೋಕ್ಕಾಗಲ್ಲ. ಅಂದರೆ ಆಲ್ರೆಡಿ ಅವ್ರ ಜನಕ್ಕೆ ನಾನು ಹೋಗಿದ್ದೀನಿ, ಯಾರ ಜೀವನಕ್ಕೆ? ಆ ಹುಡುಗನ ಜೀವನಕ್ಕೆ. ರಿಟರ್ನ್ ನಾನು ಆ ಕಡೆ ನಾನು ಬರೋಕ್ಕಾಗಲ್ಲ, ನಾನು ಮಿನಿಮಮ್ 2 ತಿಂಗಳು ಟೈಮ್ ಬೇಕು ನನಗೆ. ನಿನ್ನ ಜೊತೆ ಇದ್ದು ನಾನು ಏನು ಮಾಡೋಕ್ಕಾಗ್ತದೆ, ಏನೋ ಮಾಡೋಕ್ಕಾಗಲ್ಲ ಸರ್. ಇನ್ನೊಂದು ಏನಿಲ್ಲ, ಜಸ್ಟ್ ಫೋನ್ ಕಾಲ್ಸ್ ಅಷ್ಟೇ, ಏನಿಲ್ಲ. ಓನ್ಲಿ ಬಿಡು ಮಾಹಿತಿ ಒಂದು ಫಿನಿಶ್ ಮಾಡಿ ಆಮೇಲೆ ನಾನು ಬರ್ತೀನಿ. ಮಾತಾಡು. ನೀನು ಫೋನಲ್ಲಿ ಹಂಗೆ ಹೇಳಿದ್ ನಿಜ ತಾನೇ? ನಾನು ಆಲ್ರೆಡಿ ಒಂದು ಜೀವನಕ್ಕೆ ಹೋಗ್ಬಿಟ್ಟಿದ್ದೀನಿ. ಹೋಗಿಲ್ಲ ಆ ಥರ ಹೇಳಿಲ್ಲ ನನಗೆ. ನಾನು ಮೈಂಡ್ ಚೇಂಜ್ ಮಾಡಿದ್ದೀನಿ. ಯಾಕೆ ಈ ಲೈಫಿಂದ ಸ್ವಲ್ಪ ಬೇಕು ನನಗೆ ಬ್ರೇಕು, ಬೇಡ ಸಾಕು. ಸರಿ ಆಯ್ತು, ಬರ್ತೀನಿ. ಅದಾಯ್ತಲ್ವ ಸರ್. ಸರ್ ಈಗ ಅವಳು ಹೇಳಿದ್ ನಿಜನಾ ನೀನು ಹೇಳಿದ್ ನಿಜನಾ? ಸರ್ ಅವ್ರ ಜೀವನಕ್ಕೆ ಆಲ್ರೆಡಿ ಹೋಗಿ ಅಂತ ಹೇಳಿದ್ರು ಅವರು. ಅವ್ರು ಹೇಳ್ತಿರೋದು ಹೌದು, ಆಲ್ರೆಡಿ ಅವ್ರ ಜೀವನಕ್ಕೆ ನಾನು ಹೋಗಿದ್ದೀನಿ. ಅದಕ್ಕೆ ರೆಕಾರ್ಡಿಂಗ್ ಇದೆಯಾ ಸರ್? ರೆಕಾರ್ಡಿಂಗ್ ಮಾಡಿಲ್ಲ ಅಂತ ಆಲ್ರೆಡಿ ಹಿಂಗೆ ಮಾತಾಡ್ಬೇಕಾದ್ರೆ ನೀನು ಹೇಳ್ತಿರೋದು ಆಲ್ರೆಡಿ ನಾನು ಅವ್ರ ಜೀವನಕ್ಕೆ ಹೋಗ್ಬಿಟ್ಟಿದ್ದೀನಿ, ರಿಟರ್ನ್ ಬರೋಕ್ಕಾಗಲ್ಲ, 2 ತಿಂಗಳು ಟೈಮ್ ಬೇಕು ನನಗೆ ಅಂತ ಅವ್ರು ಹೇಳ್ತಾ ಇರೋದು ಅವರು. ಹೇಳಿದ್ಯಾ? ಈಗ ನಿಮ್ಮ ಹೆಂಗೆ ಈಗ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಲಾ ಇಬ್ಬರನ್ನು ಕರ್ಕೊಂಡು ಹೋಗ್ಬಿಟ್ಟು? ಹಾಂ, ನಿನ್ಗೆ ಹೇಳಿಲ್ಲ ಅಂತ ನೀನು ಹೇಳಿದೆ ಅಂತ ನೀನು ಆಲ್ರೆಡಿ ನನ್ನ ಮೈಂಡ್ ಚೇಂಜ್ ಆಗಿದೆ. ನನಗೆ ಇದು ಲೈಫ್ ಬೇಡ, ಇನ್ನೊಂದು ಹೊಸ ಲೈಫ್. ಇದರಿಂದ ನಾನು ತುಂಬಾ ಸಫರ್ ಪಟ್ಟಿದ್ದೀನಿ, ಸಾಕು. ಹೊಸ ಗಂಡ ಬೇಕು. ಇದನ್ನ ಚಾಯ್ಸ್ ಮಾಡಿದ್ಕಲ್ವಾ ನನಗೆ ಇಷ್ಟು ನೋವಾಗ್ತಿರೋದು. ಹೊಸ ಗಂಡ ನೋಡ್ಕೊಂಡು ಹೋಗ್ತೀನಿ ನಾನು ಅಂತ ಹೇಳಿದ್ಯಾ? ಅಷ್ಟೇ ಹೇಳಿರಲ್ವ ಸರ್. ನಾನು ಯಾವಾಗಲೂ ಸುಮ್ಕಾದೆ, ಮುಂದಕ್ಕೆ ಮಾತಾಡಲಿಲ್ಲ. ಒಂದು ಏನು ಮಿನಿಮಮ್ ನೋಡ್ಬಿಟ್ಟು ಲಾಸ್ಟಿಗೆ ಇವ್ರು ಯಾವ ಮನೆಯವರು ಇವರು ಬಂದು ಮಾತಾಡಲಿವೋ, ಇನ್ನೊಬ್ರು ಬಂದು ಮಾತಾಡಲಿವೋ. ಸುಮಾರು ಸೋಮಣ್ಣ ಅಂತ ಒಂದು ಫ್ರೆಂಡ್ ಇದೆ, ಅವ್ರಿಗೆ ಹೇಳಿದ್ದೆ. ಸುಮಾರು ಜನ ನಾನು ಹೇಳಿದೆ ಬಂದು ಮಾತಾಡಿದ್ದೀನಿ, ಇದು ಮಾಡ್ಕೊಳ್ಳಿ, ಆಲ್ರೆಡಿ ಅವಳು ಹೋಗ್ತಾಳೆ, ಸುಮ್ಮನೆ ಯಾಕೆ ಅಂತ. ಅವ್ರು ಎಲ್ಲರೂ ಬರ್ತೀನಿ ಅನ್ಕೊಂಡು ಬಂದರು ಹೊರತು ಯಾರೂ ಬರಲಿಲ್ಲ. ಯಾರು ಬಂದು ಕುತ್ಕೊಂಡು ಮಾತಾಡಿದ್ರೆ ಇವತ್ತು ನಾನು ಇಲ್ಲಿ ಇರ್ತಿರಲಿಲ್ಲ ಒಂದು ನಿಮಿಷ. ಸರ್ ಅದಾಯಿತು. ಇನ್ನೊಂದ್ಸರಿ ನಾನು ಹೇಳಿದೆ ತಾಳಿ ಹಾಕಿ ಕೇಳೋ ಮಾತನ್ನು. ಯಾವಾಗ ಇವ್ರು ಕೆಲಸಕ್ಕೆ ಹೋದ್ರೆ ಅವತ್ತಿನ ತಾಳಿನ ಬಿಚ್ಚಾಕ್ಬಿಟ್ರು. ತಾಳಿ ತೋರಿಸಿ ಮನೆದು ಇಲ್ಲ ಸರ್, ನಾನು ಹಾಕೊಂಡ್ಬಂದೆ. ತಾಳಿ ಸರ್ ಯಾಕೆ ಹಾಕ್ಯಂಬಂದಿಲ್ಲ ಅಂದರೆ ಮಾಂಗಲ್ಯ ಸರ ಮಾಡಿಸ್ಕೊಡ್ಬೇಕು, ಅಲ್ಲೆಲ್ಲ ಹಾಕೋಣ ಅಂದರು. ಸರ್ ನಾನು 15 ಹೇಳಿ ಸರ್, ಮಾಂಗಲ್ಯ ಸರ ಮಾಡ್ಕೊಂಡು ತಾಳಿ ಯಾಕೆ ಮಾಡ್ತೀನಿ ಸರ್? ನನ್ನ ಮನಸ್ಸಿಗೆ ಇಷ್ಟ ಆದರೆ ತುಂಬ ನೋವು ಕೊಟ್ಟಾಗ ಅದು ಹಾಕಿ ಏನು ಪ್ರಯೋಜನ? ಪಬ್ಲಿಕ್ಕಿಗೆ ಹಾಕೊಂಡು ತೋರಿಸೋವಂಥದ್ದು ನೆಸೆಸಿಟಿ ಏನಿದೆ? ಅದು ನನಗೆ ಬರಬೇಕು, ಅದು ಮನಸ್ಸಿಗೆ ಅಷ್ಟು ಅರ್ಥ ಮಾಡಿಕೊಂಡು ಅದನ್ನ ಶೋ ತೋರಿಸ್ಕೊಳ್ಳೋದ್ರಲ್ಲಿ ಏನು ಸಿಗುತ್ತೆ? ಅದಕ್ಕೆ ಅರ್ಥ ಏನಿದೆ? ತಾಳಿ ವ್ಯಾಲ್ಯೂ ಗೊತ್ತಮ್ಮ ನಿಮಗೆ? ಸರ್ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ನಾನು ಅದು ನನಗೆ ಇಂಟ್ರೆಸ್ಟು ಇಲ್ಲ, ನನಗೆ ಹಾಕ್ಲೇಬೇಕು ಅಂತ ಮನಸ್ಸು ಬಂದಿಲ್ಲ ನನಗೆ. ಹಾಕೋ ವ್ಯಾಲ್ಯೂ ಅವ್ರು ಕೊಟ್ಟಿಲ್ದಾಗ ಅದನ್ನ ಹಾಕಿ ಏನು ಪ್ರಯೋಜನ? ಹಾಕ್ಕೊಂಡ್ರು ಒಂದೇ, ಹಾಕೊಳ್ದಿರು ಅರ್ಥ ಹಂಗಿರ್ತಾನೆ. ನನಗೆ ಅದು ಇಷ್ಟ ಆಗಲಿಲ್ಲ ಸರ್. ನನಗೆ ನಿಜವಾಗ್ಲೂ ನನಗೆ ಹಾಕೊಳಕ್ಕೆ ಮನಸ್ಸು ಬಂದಿಲ್ಲ, ನಾನು ಹಾಕಿಯೂ ಇಲ್ಲ. ನಾನು ಕೇಳಿದಾಗ ನನಗೆ ಈ ಥರ ರೆಸ್ಪಾನ್ಸ್ ಆನ್ಸರ್ ನನಗೆ ಕರೆಕ್ಟಾಗಿ ಕೊಡಲಿಲ್ಲ, ಮತ್ತು ಅದ್ರ ವ್ಯಾಲ್ಯೂ ಏನು ಮತ್ತೆ? ಅಲ್ಲ, ಇವನ್ ವ್ಯಾಲ್ಯೂ ಏನೇ ಇರಲಿ, ತಾಲಿ ವ್ಯಾಲ್ಯೂ ಏನಂತ ಗೊತ್ತಮ್ಮ ನಿಮಗೆ? ಇದು ಒಂದು ಹೆಣ್ಣು ಕುಲಕ್ಕೆ ಒಂದು ಕಲಕ ಥರ ಮಾತಾಡ್ತಾ ಇರೋದು ಸರ್. ಅಂತ ಅದಲ್ಲ, ಕುಲ ಅದು ಬರ್ತದೆ, ತಪ್ಪಿಲ್ಲ ಅಂತಲ್ಲ, ಬಟ್ ನನ್ನ ಮನಸ್ಸಿಗೆ ಅದು ಬಂದಿಲ್ಲ ಸರ್. ನಾನು ಹಾಕೊಳ್ಳೇಬೇಕು, ನನಗದು ಅನಿಸಿಲ್ಲ ಅವತ್ತು. ಅವ್ರು ಅಷ್ಟೇ ನೋವು ಕೊಟ್ಟು ಅದು ನಾನು ಹಾಕೊಂಡು ಏನು ಪ್ರಯೋಜನ? ಅವ್ನು ಏನೇನು ನೋವು ಕೊಟ್ಟಿದ್ದಾನೆ? ಬರ್ತೀನಿ. ಆಯ್ತಲ್ಲ ಸರ್. ಅದು ನಾನು ತಾಳಿದ್ದು ಕೇಳಿದೆ, ಅವ್ರ ಅಮ್ಮಗೆ ಹೇಳಿದೆ ಹಿಂಗೆ ತಾಳಿ ಹಾಕೊಂತಲ್ಲ ಅಂತ. ಅವ್ರು ಹೇಳಿದ್ರು, ಈಗ ನಮ್ಮ ಕಡೆ ಅಂತ ತಾಳಿ ಹಾಕೊಳ್ಳೇಬೇಕು ಅಂತೇನಲ್ಲ, ಅದೇನು ಬಿಡಿ ಆಯ್ತು ಅಂತ. ನಿಮ್ಮ ಫ್ರೆಂಡ್ಸ್ ಅವ್ರ ಅಮ್ಮ ಹೇಳಿದ್ದು ಹೌದು ಹೇಳಿರು. ಆಮೇಲೆ ಇನ್ನೊಂದು ಹೇಳಿರು, ನೀವು ಹುಡುಗನ ಜೊತೆ ಮಾತಾಡ್ತಂತ ಹೇಳಿಕೆ ಅವೆಲ್ಲ ಕಾಮನ್, ಅವನಪ್ಪ ಫ್ರೆಂಡ್ ಜೊತೆ ಮಾತಾಡಿ ಅಷ್ಟಕ್ಕೆ ಅನುಮಾನ ಪಟ್ಟರೆ ಹೆಂಗಪ್ಪ ಅಂತಂತಲೇ ಹೇಳಿದ್ರು. ಸರಿ ಬಿಡು ಆಯ್ತು, ಈಗ ಎಲ್ಲ ಮುಗಿದೋಯ್ತು ಅನ್ಕೊ ಸುಮ್ಕಾದೆ. ನಾನು ಮೊನ್ನೆ ನೈಟು ಮೋಸ್ಟ್ಲಿ 3 ದಿವಸ ಆಗಿತ್ತು ಹೋಗಿ. ಅವತ್ತು ನೈಟ್ ನಾನು ಹೇಳಿದೆ ಬಂದು, ನೋಡಮ್ಮ ಆಗೋಯ್ತೆ, ನನಗೇನು ಬೇಕಾಗಿಲ್ಲ, ನನ್ನ ಜೊತೆ ಚೆನ್ನಾಗಿರ್ಬೇಕು, ಬಿಟ್ಬಿಟ್ಟು ನನ್ನ ಜೊತೆ ಬಾ ಅಂತಂದೆ. ಅವ್ರು ಯಾವಾಗ ಬಿಲ್ಕುಲ್ ಆಗೋದೇ ಇಲ್ಲ, ಅವ್ನು ಬಿಟ್ಬಿಟ್ಟು ನಾನು ಬರೋಕ್ಕೆ, ಬೇಕಾದ್ರೆ ನೀನು ಹೋಗು ಅಂತ. ಯಾವಾಗ ಅಂದರೆ ಸರ್, ನಾನು ಅವತ್ತು ನೈಟೆಲ್ಲ ನೈಟೆಲ್ಲ ನಾನು ಸಂಕಟಪಟ್ಟು, ನಾನು ಎಷ್ಟೋ ದಿವಸ ಊಟ ಮಾಡಿಲ್ಲ, ಇಬ್ಬರು ಮಾತಾಡ್ಬೇಕು. ನಾನು ಹೊಟ್ಟೆ ಹಸ್ಕೊಂಡು ಮಲಗಿ, ನಾನು ಹತ್ಕೊಂಡು ನುನ್ಕೊಂಡು ಮಲಗಿ. ನಾನು ಯಾರತ್ರ ನಾನು ಹೇಳ್ಕೊಂಡು ನಾನು ಮರ್ಯಾದೆ ಹೋಗುತ್ತೆ. ನಾನು ಯಾರತ್ರ ಹೇಳ್ಕೊಂಡು ಸರ್, ನಾನು ಸೀದಾ ಹೋದೆ ಸರ್. ನಾನು
ಬೇಡ ಬೇಡ ಜೀವನ ಬೇಡ ಅಂತ ಹೋದೆ. 3 ಸರಿ ಸರ್, ಅವತ್ತು ನಾಳೆ ಫೋನ್ ಮಾಡಿದ್ರು, ಒಂದು 20 ಸರಿ ಫೋನ್ ಮಾಡಿದ್ರು, ಅವ್ರ ಅಮ್ಮರು ಮಾಡಿದ್ರು. ನಾನು ಸುಮ್ಕಾದ್ರೆ ರಿಸೀವ್ ಮಾಡೋಕ್ಕೆ ಹೋಗಿಲ್ಲ. ಮೋಸ್ಟ್ಲಿ ಎಲ್ಲ ನಾನು ಹೋಗಿದ್ದೀನಿ ಅಂತ ಇವ್ರು ಮಾಡ್ತಾರೆ ನಾನು ಅನ್ಕೊಂಡೆ. ಅಲ್ಲಾಗಿ ಲೆಕ್ಕಾಚಾರನೇ ಬೇರೆ. ನಮ್ಮ ಮಗು ಕರ್ಕೊಂಡೋಗಿದ್ದೆ, ಆ ಮಗುಗೋಸ್ಕರ ಫೋನ್ ಮಾಡೋರೆ. ನನಗೆ ಅಲ್ಲೂ ಅರ್ಥ ಆಯಿತು. ಒಂದು 2 ದಿವಸ ಬಿಟ್ಟು ನಾನು ಸುಮ್ಕಾರೆ ಸರ್. ಮೊನ್ನೆ ನೈಟ್ ಹುಡುಗ ಫೋನ್ ಮಾಡಿದೆ, ಯಾಕಪ್ಪ ಹಿಂಗೆ ಮಾಡ್ತಿದ್ದೀವಿ, ಮಾಡ್ಬೋದಲ್ವನ, ನೀನು ಚೆನ್ನಾಗಿರಲ್ಲ, ನಾನು ಚೆನ್ನಾಗಿರೋಂಗಿಲ್ಲ, ಅವಳು ಚೆನ್ನಾಗಿರೋಂಗಿಲ್ಲ, ಯಾರ ಜೀವನ ಯಾರೂ ಚೆನ್ನಾಗಿರೋಂಗಿಲ್ಲ. ನಿಮ್ಗೆ ಏನಾರು ಅಷ್ಟು ಇಷ್ಟು ಇಬ್ಬರು ಏನಾರು ಇದ್ರ ಜೀವನದಲ್ಲಿ ಹೇಳ್ರಿ, ನಾನೇ ಮುಂದಿನ ಕಡೆ ಮಾತುಕತೆ ಇದು ಮಾಡ್ಕೊತೀನಿ. ಅವನಿಗೂ ಹೇಳಿದೆ, ಅವನಿಲ್ಲ ಕಾರಣ ಹಂಗೇನಿಲ್ಲ, ಅಕ್ಕ ಆಗ್ಬೇಕು, ಅಕ್ಕನ ಥರ ಇದೀವಿ ನಾನು ಹೇಳಿದೆ. ಅಕ್ಕನ ಥರ ಇದ್ರಲ್ವಾ, ಅಕ್ಕನ ಥರ ಇದ್ಮೇಲೆ 4 ಅವ್ರು 3 ಮಾತಾಡೋ ಅವಶ್ಯಕತೆನೇ ಐತಪ್ಪ. ಆಯಿತು, ಅಕ್ಕ ತಂಗಿ ಫ್ರೆಂಡ್ಸು ಮಾತಾಡ್ತಾರೆ ಡೈಲಿ. 2 ತಿಂಗಳು 1 ದಿವಸ ಬಿಟ್ಟು ಡೈಲಿ ಮಾತಾಡೋ ಅವಶ್ಯಕತೆ ಏನಿತ್ತು? ವಾರಕ್ಕೊಂದ್ಸರಿ ಮಾತಾಡ್ತಾರೆ, ಡೈಲಿ ಮಾತಾಡ್ತಾರೆ. ಡೈಲಿ ಅರ್ಧ ಗಂಟೆ ಮಾತಾಡ್ಬೋದು ಸರ್. 4 ಅವ್ರು ಸರ್, 3 ಅವ್ರು ಏನು ಸರ್ ಬೇಕು ಮಾತಾಡ್ತಾರೆ? ನಾನು ಆಚೆ ಮನೆ ಕಂಡು ಡೋರ್ ಲಾಕ್ ಮಾಡ್ಕೊಂಡು ಮಾತಾಡೋದಂತ ಸರ್. ನಾನು ಇದೆಲ್ಲ ನೋಡ್ಬಿಟ್ಟು ನಮ್ಮ ಫ್ರೆಂಡ್ ಒಬ್ಬರಿದ್ದು, ನಾನು ಅವ್ರ ಜೊತೆ 2 ದಿವಸ ಮಾತಾಡಿದೆ. ಆ 2 ದಿವಸ ಮಾತಾಡೋಕ್ಕೆ ಇವರೇ ಮಾಡ್ಬಿಟ್ಟು ಸಿಟ್ಕೊಂಡ್ಬಿಡ್ತೀವಿ. ಅವಳ ಜೊತೆ ಮಾತಾಡ್ತೀವಿ ಅಂತಂದ್ರು. ಹಂಗಾರೆ ನಾನು ಯಾರ ಜೊತೆ ಮಾತಾಡೋ ಅವ್ರು ಸಹಿಸ್ಕೊಂಡಂಗಿಲ್ಲ. ನಾನು ಸಹಿಸ್ಕೊಂಡಿರ್ಬೋದು ಇವ್ರ ಜೊತೆ. ಹಂಗಾರೆ ಇವ್ರು ಯಾರ ಜೊತೆ ಮಾತಾಡ್ಬೇಕಾದ್ರು ನಾನು ಇರ್ಬೋದು, ಸಹಿಸ್ಕೊಂಡು ನಾವು ತುಂಬ್ಕೊಂಡಿರ್ಬೋದು, ಎಲ್ಲ ಮಾಡ್ಕೊಂಡು ಅವ್ರು ಸಹಿಸ್ಕೊಂಡಿರಂಗಿಲ್ಲ, ನಾನು ಏನು ಮಾಡೋಂಗಿಲ್ಲ. ನಾನು ಮಾಡಿದ್ದು ನಾನು 2 ದಿವಸಕ್ಕೆ ಅವ್ರ ಕೈಲಿ ಹಾಕಲ್ಲ ಅಂದರೆ ಮತ್ತೆ 2 ತಿಂಗಳು ನಾನು ಹೆಂಗೆ ನೋಡ್ತಿದ್ದೆ, ಮತ್ತು ನಾನು 2 ತಿಂಗಳು ನಾನು ಹೆಂಗೆ ಸುಮ್ಕಿದೆ ನಾನು? ನನಗೂ ಮನಸ್ಸಿರ್ತಲ್ವ ಸರ್. ನಾನು ಇದು ಮ್ಯಾಟ್ರ್ ಅಲ್ವಾ? ಹೌದು, ನಿಂದು ಇಷ್ಟ ಅಲ್ವಾ? ಓಕೆ, ವಸಂತ್ ಶಿವಕುಮಾರ್ದು ನಂಬರ್ ಇಡು. ನಿಂದು ಇಷ್ಟ ಅಲ್ವಾ? ಓಕೆ, ಸ್ಟಾಪ್ ಮಾಡಿ. ನೀನು ಹೇಳ್ಬೋದ? ನೀನು ಫಸ್ಟ್ ಪಾಯಿಂಟ್, ಓಕೆ, ಲವ್ ಮಾಡಿದ್ರಿ, ಇಬ್ರು ಕೆಲಸ ಮಾಡೋದಿದ್ದಲ್ಲಿ ಲವ್ ಮಾಡಿದ್ರಿ ಅಂತ ಹೇಳಿದ್ರಿ ಅಲ್ವಾ? ಸೊ ಲವ್ ಆಯಿತು, ಮದುವೆ ಆಯಿತು, ಮದುವೆ ಆಗಿ ಮಗುನೂ ಆಯಿತು. ಸೊ ನಿನಗೆ ಯಾಕೆ ಗಂಡ ಬೇಡ ಇನ್ನೊಬ್ಬನ ಹತ್ರ ಹೋಗೋಣ ಅಂತ ಅನಿಸ್ತು? ಇಷ್ಟೇ ಸರ್ ಪ್ರಾಬ್ಲಮ್ಮು. ನಾನು ಯಾವತ್ತೂ ಅಷ್ಟೇ ಆಗಲಿ ನಂಗೆ ವಸಂತ ಬೇಡ ಆ ಥರ ಮನಸ್ಥಿತಿ ಬರಲಿಲ್ಲ. ಅಲ್ಲಿನ ವಾತಾವರಣ, ಅಲ್ಲಿನ ಸಮಾಜ ದೃಷ್ಟಿಲಿ ನನ್ನ ಹೀಯಾಳಿಸಿ ಅವಮಾನ ಮಾಡಿದ್ರಲ್ಲ, ನಾನು ಇರೋರೆ ಮನೇಲಿ ಇರೋರೇನೆ. ಮನೇಲಿ ಇರೋರು ಅಂದ್ರೆ ಯಾರ್ಯಾರು ಇದ್ದಾರೆ? ಯಾರು ನಿಮ್ಗೆ ಇದು ಮಾಡಿದ್ರು? ವಸಂತ ಅವ್ರ ಮನೆ ಫ್ಯಾಮಿಲಿನೇ. ಅದೇ ಅವ್ರ ಫ್ಯಾಮಿಲಿಯಲ್ಲಿ ಯಾರು? ಹೌದು, ಅವರಮ್ಮ. ಏನ್ ಮಾಡಿದ್ರು? ನನಗೆ ಆ ದೃಷ್ಟಿಯಲ್ಲಿ ಆ ಥರ ಯಾಕೆ ನೋಡಿದ್ರು? ಯಾವ ದೃಷ್ಟಿಯಲ್ಲಿ? SC ಕ್ಯಾಸ್ಟ್ ಅಂತ ಯಾಕೆ ಆ ಥರ ದೃಷ್ಟಿಲಿ ನೋಡ್ಬೇಕಾಗಿತ್ತು? ನೀವು SC, ಇವರು ಲಿಂಗಾಯತ್ಸ? ಹೌದು. ಅವತ್ತು ನನ್ನನ್ನು ಒಪ್ಕೊಳ್ಬೇಕಾದ್ರೆ ನಿಮ್ಗೆಲ್ಲ ಗೊತ್ತಿತ್ತು, ಅವತ್ತೆಲ್ಲ ಮಾಡಿದ್ರಿ. ಇವತ್ತು ನನಗೆ ನಾನು ಏನಾರ ಕೇಳಕ್ ಹೋದ್ರೆ ಅಲ್ಲೇ ಇರಬೇಕು, ನೀವು ಇಲ್ಲೇ ಇರಬೇಕು, ಈ ಜಾಗದಲ್ಲೇ ಇರಬೇಕು ಅಂದ್ರೆ ಹೆಂಗ್ ಸಹಿಸ್ಕೊಂಡು ಎಷ್ಟು ವರ್ಷ ಬದುಕ್ಬೋದು? 1 ದಿನ ಫೈಟ್ ಮಾಡ್ಬೋದು, 2 ದಿನ ಮಾಡ್ಬೋದು. ಪ್ರತಿದಿನ ಆ ಲೈಫಲ್ಲೇ ಜೀವನ ಮಾಡಿದ್ರೆ ಮತ್ತೆ ಇರೋದೊಂದು ಜೀವನ, ಅದ್ರಲ್ಲಿ ನಾನು ಏನು ಬರೀ ಇದ್ರಲ್ಲೇ ಫೈಟ್ ಮಾಡ್ಕೊಂಡೆ ಕಳ್ಬಿಡೋಣ. ನಾನು ಬೆಳಿಗ್ಗೆ ಒಬ್ಬರ ಹತ್ರ ಮಾತಾಡಿದೆ, ಅದನ್ನು ಟೆಲಿಕಾಸ್ಟ್ ಮಾಡ್ತೀನಿ. ಅವರು ಸ್ಟೂಡೆಂಟು, ಅವರು ಟೀಚರು. ಒಂದು ಹೆಣ್ಣು ಬಂದ್ಬಿಟ್ಟು ಹುಡುಗಿ ಅವಾಗ ಓಕೆ ಮಾಸ್ಟರ್ಗೆ ಅವ್ರ ಟೀಚರ್ಗೆ ಲವ್ ಮಾಡ್ತಾರೆ, ಮದುವೆ ಆಗ್ತಾರೆ. 18 ವರ್ಷ ಆಗಿದೆ ಆತ ಬಿಟ್ಟು ಹೋಗಿ. 18 ವರ್ಷದಿಂದ ವೇಟ್ ಮಾಡ್ತಿದ್ದಾಳಲ್ಲ, ನಿಮ್ಗೆ ಎಷ್ಟು ವರ್ಷ ಆಯ್ತು ಈಗ? ಸರ್ ಇವಾಗ ಒಂದು 4 ಇಯರ್ಸ್ ಆಗಿರ್ಬೋದೇನೋ ಅಷ್ಟೇ ಸರ್. 4 ಇಯರ್ಸ್ ಅಲ್ಲಿ ನಿಮ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋಕ್ ಶುರು ಆಗಿದ್ದು ಯಾವಾಗಿಂದ ಅವ್ರ ಮನೇಲಿ? ಅವ್ರ ಮನೇಲಿ ನಾನು ಇವರೆಲ್ಲ ಸ್ಟಾರ್ಟಿಂಗ್ ಬೆಂಗಳೂರಲ್ಲೇ ಇದ್ದಿತ್ತು. ಏಕ್ದಮ್ ನಾವು ಊರಿಗೆ ಹೋಗ್ಲಿಲ್ಲ, ಹೋಗ್ಲಿಲ್ಲ. ಒಂದು 15 ಡೇಸು 15 ದಿವಸ. ಆ ಟೈಮಲ್ಲಿ ಕೊರೋನಾ ಬೇರೆ ಇತ್ತು. ಸೊ ಆ ಟೈಮಲ್ಲಿ ನಾವು ಮದುವೆ ಆಗಿತ್ತು, ನಾವು ಮನೆಯಲ್ಲೇ ಮಾಡ್ಕೊಂಡು ಎಲ್ಲಿ ಚೌಟ್ರಿ ಬುಕ್ ಮಾಡಿತ್ತು ಅದೆಲ್ಲ ಕ್ಯಾನ್ಸಲ್ ಆಗೋಯ್ತು. ಸರಿ ಅಂದ್ಬಿಟ್ಟು ಮನೇಲೇ ಸಿಂಪಲ್ ಆಗಿ ನಮ್ಮ ಅಮ್ಮರೇ ಮಾಡಿಕೊಟ್ಟು ಇವರಿಗೆ ಕಳಿಸಿತ್ತು. ಅರ್ಥ ಆಯ್ತಾ? ನಾವು ಅನ್ಕೊಂಡಿದ್ದೇನೋ ಅವ್ರ ಮನೆಗೆ ಡೈರೆಕ್ಟಾಗಿ ಮನೆಗೆ ಕರ್ಕೋತಾರೆ ಅನ್ಕೊಂಡು, ಅದಾಗ್ಲಿಲ್ಲ. ಡೈರೆಕ್ಟಾಗಿ ನಾನು ಬೆಂಗಳೂರು ಬಾಡಿಗೆ ಮನೆಗೆ ನಾನು ಹೋಗಿತ್ತು. ಯಾಕೆ ಕರ್ಕೊಳ್ಳಿಲ್ಲ ಅವರು? ಅವತ್ತು ಬೇಕು ಅಂತ ಇದು ಮಾಡಿದ್ರು. ನೀನು ಹೇಳಮ್ಮ. ಅವತ್ತು ಇದು ಮಾಡಿದ್ರು, ಮದುವೆ ನಾವು ಒಪ್ಕೊಂಡಿದೀವಿ, ನಾವೆಲ್ಲ ಆ ಥರ ಇದು ಮಾಡಿದ್ದೀವಿ, ಮದುವೆ ಮಾಡ್ಕೊಂಡು ಸರಿ ಆಯ್ತು ಅಂತ ನಮ್ಮ ಅಮ್ಮವರು ಎಲ್ಲ ಮದುವೆ ಮಾಡಿ ಕೊಟ್ರು. ಮದುವೆ ಆದ್ಮೇಲೆ ಮನೆ ಇದು ಏನೋ ವಸ್ತು ತುಂಬಿಸ್ಕೊಳ್ಳೋದೆಲ್ಲ ಮಾಡಿಲ್ಲ. ಯಾಕೋ ನಿನ್ ಗಂಡಸಿಲ್ವಾ? ಕೇಳಕ್ಕ ಅವ್ರಿಗೂ ರೈಟ್ಸ್ ಇಲ್ವಾ ಅಂತ. ಸರ್ ಕೊರೋನಾ ಟೈಮಲ್ಲಿ ಆಯಿತು, ಹೋಗೋಕ್ಕಾಗಲಿಲ್ಲ. ನಮ್ಮ ಇವು ಪ್ರೆಗ್ನೆಂಟ್ ಟೈಮಲ್ಲಿ ಡೆಲಿವರಿ ಆಯಿತು. ಅವ್ರ ಅಮ್ಮ ಮನೆಗೆ ಹೋಗೋ ಅವಶ್ಯಕತೆ ಇಲ್ಲ. 1 ನಿಮಿಷ ನಾನು ಹೇಳ್ಬೇಕು ತಾನೆ, ಏನಕ್ಕೆ ಅಲ್ಲಿಂದ ಇದಕ್ಕೆ ಆಚೆ ಬಂದ? ನನ್ನ ಪ್ರಶ್ನೆ ಇರೋದು, ಮದುವೆ ಆದಮೇಲೆ
ವಸಲು ಪೂಜೆ ಸರ್, ಮಾಡಿ ವಸಲು- ಮನೆ ತುಂಬಿಸ್ಕೊಳ್ತಾರಲ್ಲ ಸರ್, ಕೊರೋನಾ ಅದು ಟೈಮು- ಯಾಕೆ ಅದೇ ಮಾಡಲಿಲ್ಲ? ಸರ್ ಕೊರೋನಾ ಟೈಮು ಮದುವೆ ಆಗ್ಬಿಟ್ಟು ಆ ಕಡೆ ಈ ಕಡೆ ಕೆಲವು ಹಾಕಿಲ್ಲ ಬೆಂಗಳೂರು ಸೆಟ್ಲ್ ಆ ಕಡೆ ಈ ಕಡೆ ಕಂದ್ರೆ ನಿಮ್ಮಮ್ಮ ನಿಮ್ಮಪ್ಪ ಉಚ್ಚಯೋಕ್ಕೂ ಹೋಗಿಲ್ವಾ? ಹಂಗಲ್ಲ ಸರ್ ನಾನು ಈ ಕಡೆ ಊರಿಗೂ ಅವಕಾಶ ಬರೋಂಗಿಲ್ಲ ಆ ಕಡೆ ಅವ್ರಿಗೂ ಕೊಟ್ಟಿಲ್ಲ. ಹೋಗಂಗಿಲ್ಲ ಅವ್ಳನ್ನ ಅಲ್ಲೇ ನಾನು- ಇರಿಸು, ಬೆಂಗಳೂರಲ್ಲೇ ಇರಿಸ್ಕೊಂಡು ಅಲ್ಲೇ ಇರಿಸು. ಇವನು ಅವ್ರು ಹೇಳ್ದಂಗೆ ಕೇಳ್ತಾನೆ. ಹೇಳ್ತೀನಿ ಕೇಳಿ ದಯವಿಟ್ಟು. ನಾನು ಕೇಳ್ತಾನೆ ಅಲ್ಲ, ಕೇಳ್ತಾರೆ. ಆ ಸೈಡು ಆ ಊರಿಗೂ ಹೋಗಂಗಿಲ್ಲ ಈ ಊರಿಗೆಲ್ಲ ಫುಲ್ ಕೊರೋನಾ ಆವಾಗ 2 ತಿಂಗಳು ನನಗೆ ಎಲ್ಲೂ ಹೋಗಿಲ್ಲ, ಮನೇಲಿ ಇಬ್ಬರು ಆಯಿತು. 2 ತಿಂಗಳು ಆಮೇಲೆ ಊರಿಗೆ ಹೋಗ್ಬಿಟ್ಟು ಹೊಸ್ಲು ಪಾಕು ಮಾಡ್ತಿದ್ದೀವಿ. ಎಲ್ಲಾನು ಈಗ ಮದುವೆ ಆದ ತಕ್ಷಣ ಹೋಗ್ಬಿಟ್ಟು ನಾವು ಮಾಡೋಕೆ ಹೋಗಿಲ್ಲ, ಯಾಕೆಂದ್ರೆ ಅಲ್ಲಿ ಎಲ್ಲೂ ಹೋಗಕ್ಕೆ ಆಗ್ತಿರ್ಲಿಲ್ಲ. 2 ತಿಂಗಳು ಯಾವಾಗ ಲಾಕ್ಡೌನ್ ಫ್ರೀ ಆಯ್ತು ಅವಾಗ ಹೋಗ್ಬಿಟ್ಟು ಹೊಸ್ಲು ಪಾಕು ಮಾಡ್ಕೊಂಡಿದ್ದೀವಿ. ಪೂಜೆ ಮಾಡೋರೆ ಅದು ಎಲ್ಲರಿಗೂ ಹೇಳಕ್ ಹೋಗಿಲ್ಲ, ಇವನು ನಾನೇ ಕರ್ಕೊಂಡಿದ್ದೀವಿ. ಮಾಡ್ಕೊಂಡ್ರ 2 ತಿಂಗಳು ಆದ್ಮೇಲೆ ವಸಲು ಪೂಜೆ ಮಾಡಿ ಕರ್ಕೊಂಡ್ರ? ಹೊಸ್ಲು ಪೂಜೆ ಮಾಡ್ದ, ಬಟ್ ಆ ತರ ಅಲ್ಲ, ಸುಮ್ನೆ ಈಗಿನ ಇಲ್ಲ ಅಂದ್ರೆ ಮಾಮೂಲಿ ಅದರ ಈಗ ನೋಡಮ್ಮ ಅವ್ರವ್ರ ಲೆವೆಲ್ಗೆ ಅದು ಆವಾಗ ಮಾಡ್ಕೊಂಡಿದ್ರೆ ಓಕೆ, ಕಾರಣದಿಂದ ಅದನ್ನ ಮಾಡ್ಕೊಂಡ್ರು. ಆಮೇಲೆ ನೆಕ್ಸ್ಟ್ ಇದೆಲ್ಲ ಆಯ್ತು, ಅವ್ರ ಮನೇಲಿ ಹೋದ್ರಿ. ಸೊ ಮನೇಲಿ ತಾನೇ ಇದ್ರಿ? ಮನೇಲಿದ್ದ ಒಂದು 15 ದಿವಸ ಏನೋ ಮನೇಲಿದ್ದ. ಆಮೇಲೆ ಬೆಂಗಳೂರು ವಾಪಸ್ ಬಂದ. ಯಾಕೆ ಊರಲ್ಲೇ ಇರ್ಬೋದಾಗಿದ್ದಲ್ಲ ಬೆಂಗಳೂರಿಗೆ? ಹೇಳ್ತೇನೆ ಸರ್, ನಾನು ಇಲ್ಲಿ ಕೆಲಸ ಮಾಡ್ತಿದ್ದೆ. ಇವನು ಮದುವೆ ಆಗಿದ್ದ ಮುಂಚೆ ಏನಂತ ಹೇಳಿದ್ರು, ಬೆಂಗಳೂರಲ್ಲಿ ಇರಲ್ಲ ಅಂತ ಹೇಳಿದ್ರು. ನಾವು ಊರ ಕಡೆ ಎಲ್ಲ ಹೋಗ್ಬೇಡ ಸರ್, ಆಯ್ತು ಬಿಡು ಇನ್ನಿಷ್ಟ ಅದಕ್ಕೆ ಸುಮ್ಕಾತೆ. ಇವ್ರು ಹೇಳಿದ್ರಾ? ಹೌದು, ಊರಿಗೆ ಹೋಗ್ಬೇಕಾದ್ರೆ ಊರಲ್ಲಿ ಇರಬೇಕು ಅಂತ ನಮ್ಮ ಪ್ಲಾನಿಂಗ್ ಇದ್ದಿತ್ತು. ಪ್ರೆಗ್ನೆಂಟ್ ಆಗಿತ್ತು, 6 ತಿಂಗಳು ಒಂದು ಬಾಣಿ ತೆಗೆಕೊಂಡು ಮನೇಲಿದ್ರು. 6 ತಿಂಗಳ ಮೇಲೆ ಇಲ್ಲ ನಿಂಗೆ ಇರೋಕ್ಕಾಗಲ್ಲ ಮತ್ತೆ ಜಗಳಾಡ್ತಾ ನಾನು ನಿಮ್ಮೂರು ಕರ್ಕೊಂಡು ಹೋಗು ಅಂತ ಕರ್ಕೊಂಬಂದೆ ಸರ್. ನಾನೇನು ಅನ್ಕೊಂಡೆ ಒಂದು 4-5 ತಿಂಗಳು ಇರಲಿ, ಅತ್ತೆ ಸ್ವಲ್ಪ ಇದಾಗಲಿ, ಆಮೇಲೆ ನಾನು ಊರ ಕಡೆಗೆ ಹೋಗಿ ಸೆಟ್ಲ್ ಆಗ ಅಂತ ನನ್ನ ತಲೆದಿತ್ತು. ಅಷ್ಟೊತ್ತಿಗೆ ಇವರು ಜಗಳ ಆಡ್ಕೊಂಡ್ರು. ಯಾವ ವಿಷಯ ಜಗಳ ಆಡ್ಕೊಂಡ್ರು, ಅವ್ರ ಮನೇಲಿ ಹೇಳಿದ್ರು ಜಮೀನು ಭಾಗ ತಗೊಳ್ಳಿ, ಈಗಲೇ ಏನು ಮಾಡ್ತೀನಿ ಹಿಂಗೆ ಸರ್. ರೆಕಾರ್ಡಿಂಗ್ ಇವರೇ ಮಾಡಿದ್ದು, ಯಾರೂ ಮಾಡಿಲ್ಲ. ಅವ್ರ ಮನೆಯವ್ರು ಮಾತಾಡೋ ರೆಕಾರ್ಡಿಂಗ್ ಇವರೇ ಮಾಡಿ ಕೇಳಿಸ್ಕೊಂಡ್ರು. ನಂಗೆ ಆ ಟೈಮಲ್ಲಿ ಹೆಂಗೆ ಅನ್ಸ್ಕೊಡ್ತಾನೋ, ಇದೆಯಾ ನೀನು ವರ್ಷ ಆಗಿಲ್ಲ, ಇವ್ರು ಇರೋ ನಮ್ದು 1 ಎಕರೆ ಜಮೀನು ಯಾಕೆ ಇಷ್ಟೊಂದು ಇದು ಮಾಡ್ತಾರೆ ಇವರು ಆ ಟೈಮಲ್ಲಿ ಜಗಳ ಆಡೋದು, ಕಿತ್ತಾಡೋದು. ನಾನಿಲ್ಲೋ ಕೆಲಸ ಮಾಡ್ಕೊಂಡಿದ್ದೀನಿ, ನಾನು ಏನು ಕಂಬಿಟ್ಟೆ ಅಂದರೆ ನಾನು ಅತ್ತೆ ಸ್ವಲ್ಪ ಚೆನ್ನಾಗಿರಲಿ, ಆಮೇಲೆ ನಾನು ಊರ ಕಡೆಗೆ ಹೋಗೋಣ ಅಂತ ನನ್ನ ತಲೆದಿದ್ಬಿಟ್ರೆ ಬೇರೆ ನನಗೆ ಅವಶ್ಯಕತೆ ಇಲ್ಲ. ಯಾವಾಗ ಇವ್ರು ಜಗಳ ಆಡಿರೋ ಆವಾಗ ಬೆಂಗಳೂರಿಗೆ ಬರೋ ಹೋಗೋಣ, ಊರ್ಲಿದ್ರೆ ಸರಿ ಆಗಲ್ಲ ಇದು ಅನ್ನೋ ಮಟ್ಟಕ್ಕೆ ನಾನು ಬಂದಿಲ್ಲಿ. ಒಂದು ನಿಮಿಷ ಹೇಳ್ತೀನಿ ಕೇಳಮ್ಮ. ನಿಂಗೆ ಕರ್ಕೊಂಬರ್ಬೇಕು ನಿಂಗೆ ಹೇಳಿದ್ದೆ, ನಿನ್ಗೆ ಎಂದು ಕರ್ಕೊಂಡು ಕೈ ನಿಂದರೆ ನಿಂಗೆ ಇಲ್ಲಿ ಜಗಳ ಆಡ್ಕೊಂತಿದ್ಯಾ, ಈಗ ಮನೆ ಜಮೀನು ವಿಷಯಪ್ಪ ಹಿಂಗೆ ಮಾಡ್ಕೊಂತಿದ್ದೀರಾ, ಹಿಂಗಿದ್ರೆ ಹೆಂಗೆ, ನನ್ನ ತಲೆಯಲ್ಲಿ ಹಿಂಗೆ ಐತೆ ಅಂತ ಎಲ್ಲ ಅವಳು ಅವ್ರ ಹತ್ರ ಹೇಳಿದ್ದೀನಿ ಸರ್. ಇರೋ ವಿಷಯ ಎಲ್ಲ ಹೇಳಿದ್ದೀನಿ. ಆಮೇಲೆ ಬೆಂಗಳೂರಿಗೆ ಕರ್ಕೊಂಬಂದ್ರೆ ನಾನು ಹೇಳಿದೆ ಆಯ್ತು ಊರ ಕಡೆಗೆ ಹೋಗೋಣ ಬಾ ಅಂತ ನಾನು ಹೇಳಿದೆ. ನೀನು ಬೆಂಗಳೂರಿಗೆ ಬಾ ಅಂದರೆ ಬೆಂಗಳೂರಿಗೆ ಹೋಗೋಣ, ಊರಿಗೆ ಹೋಗೋಣ, ಅಲ್ಲಿರೋಣ, ಹೆಂಗೆ ಸರ್ ಆಗುತ್ತೆ? ಯಾರು ಒಂದು ಲೆಕ್ಕದಲ್ಲಿ ಹೇಳಿ ನಾವು ಮಾಡ್ಕೊಂಡು ಹೋಗ್ಬೋದು. ನೀನು ಅಲ್ಲಿ ಅವ್ರ ಮನೇಲಿದ್ದಾಗ ಇಲ್ಲಿ ನಾನು ಇಲ್ಲಿರೋಕ್ಕಾಗಲ್ಲ, ಅಲ್ಲಿ ಕರ್ಕೊಂಡು ಹೋಗು ಅಂತೀಯ, ಇಲ್ಲಿ ಬಂದಾಗ ನಾನು ಇಲ್ಲಿರೋಕ್ಕಾಗಲ್ಲ ಬೆಂಗಳೂರಿಗೆ ಹೋಗೋಣ ಅಂತೀಯ, ಈ ಬೆಂಗಳೂರಿಗೆ ಬಂದಾಗ ಅಂತ ಹೇಳ್ತೀಯ ನಾನು ಇಲ್ಲಿರೋಕ್ಕಾಗಲ್ಲ ಊರಿಗೆ ಹೋಗೋಣ ಅಂತೀಯ, ನಾನು ತಿರ್ಗಾ ಊರಿಗೆ ಹೋದಾಗ ಹೇಳ್ತೀಯ ಬೆಂಗಳೂರಿಗೆ ಹೋಗೋಣ ಬಾ ಅಂತ. ಅವಾಗ ನಾನು ಏನು ಮಾಡೋಣ ಸರ್? ಇದು ಒಂದೊಂದು ನನಗೆ ಅವಾಗಲಿಂದ ನಾನು ಇರೋದೆಲ್ಲ ಕೇಳಿ 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 ಸೋಕೋ ನಂಗೆ ಸೋತಾಗ್ಬಿಡ್ಸಲ್ಲ. ನನಗೆ ಹೇಳ್ಕೊಳಕ್ಕಾಗಿಲ್ಲ ಪರಿಸ್ಥಿತಿ ಅಂತ ಹಂಗಾಗಿತ್ತು ನಂದು. ಇವರು ಒಂದು ಟೈಮು ಇವರೇ ಬಂದು ಹೇಳ್ತಾರೆ ಇಲ್ಲ ಕಣಪ್ಪ ಹಿಂಗೆ ಮಾಡೋದು ಬೇಡ ಅಂತಾರೆ, ಒಂದೊಂದು ಟೈಮ್ ಇವರೇ ಮಾತಾಡ್ತಾರೆ. ಸರಿ ಆಯ್ತು, ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಹೇಳಿ ಸರ್. ನಿಮ್ಮ ಮನೇಲಿ ಮನೆಗೆ ಕಟ್ಸ್ತಾ ಇದ್ದಾರೆ ನಿಮ್ಮೂರಲ್ಲಿ, ಆಯ್ತಾ? ಸೊ ಯಾಕೆ ನಿಮ್ಮ ತಮ್ಮನಿಗೆ ಮನೆ ಕಟ್ಸ್ಕೊಡ್ತಾರೆ, ನಿಮ್ಗೆ ಮನೆ ಕಟ್ಸ್ಕೊಡ್ತಾ ಇಲ್ಲ? ಸರ್ ಮನೆ ನನಗೆ ಕಟ್ಸ್ಕೊಡ್ತೀನಿ ಅಂತ ಅವ್ರು ಹೇಳಿಲ್ಲ. ಒಂದು ಅವ್ನು ದುಡ್ಡು ಹಾಕಿ ಅವ್ರು 1 ರೂಪಾಯಿ ದುಡ್ಡು ನಂಗೆ ಕೊಟ್ಟಿಲ್ಲ. ನಮ್ಮ ಮನೇಲಿ ಮನೇಲಿ ಇವ್ರ ಹತ್ರ ನಡೆಯೋರು, ಅವ್ರ ಅಮ್ಮ ತಿಳಿಯೋರು, ಅವ್ನ ಜೀವನಕ್ಕೆ ಏನು ಬರಬೇಕು ಅವನಿಗೆ ನಾವು ಮೋಸ ಮಾಡಲ್ಲ, ಅವ್ನಿಗೆ ಏನು ಕೊಡ್ಬೇಕು ಅದು ನಾವು ಕೊಡ್ತೀವಿ ಅಂತ ಇವ್ರ ಹತ್ರ ಹೇಳೋರೆ, ಅವ್ರ ಹತ್ರ ಹೇಳೋರು. ಈಗ ನಾನು ದುಡ್ಡು ಹಾಕಿದ್ರೆ ನಾನು ಊರಲ್ಲಿದ್ದಾಗ ನನ್ನ ಕರ್ಕೊಂಡು ಹೋಗಿ ಏನ್ ಸೈನ್ ಹಾಕಿಸ್ಕೊಂಡ್ರು ಆಫೀಸಲ್ಲಿ. ತೋಟ ಮರಿದ ತೋಟ ಈಗ ಮಾರ್ಬೇಕು ಏನು ಕೇಳೇ ಕೇಳ್ತಾರ ಅಲ್ವಾ? ಮಾರಿದ ದುಡ್ಡಲ್ಲಿ ನಿಮ್ಗೆ ಕೊಟ್ರ? ಸರ್ ಮಾರಿ ದುಡ್ಡು ಅಂತ ಹೇಳ್ತೀವಿ ಸರ್ ನಾವು. ಒಂದು ನಿಮಿಷ ಬ್ರೇಕ್ ತಗೊಳ್ಳಿ. ಹುಡುಗ ನಂಬರ್ ಸ್ವಿಚ್ ಆಫ್ ಬರ್ತದ? ಯಾಕಮ್ಮ ಹುಡುಗ ನಂಬರ್ ಸ್ವಿಚ್ ಆಫ್ ಬರ್ತದೆ? ಬೇರೆ ನಂಬರ್ ಇದೆಯಮ್ಮ? ಇಲ್ಲ ಸರ್, ಅದು ಒಂದೇ ನಂಬರ್. ಸ್ವಿಚ್ ಆಫ್. ಸರ್ ಅವನು ಇನ್ನೂ ಚಿಕ್ಕ ಏಜನು, 21 ವರ್ಷ ಏನೋ. ನೀನು ಅವನೇ ಬೇಕು ಇವನ್ ಬೇಡ ಅಂತ ಹೇಳಿ ಯಾಕಮ್ಮ ಹೇಳಿದೆ? ನಾನು ಹೇಳಿ 2 ತಿಂಗಳು ಮಾತಾಡೋದು ಏನಂತ ಅವಶ್ಯಕತೆ? ಎಷ್ಟು ಸರಿ ನಾನು ಅವ್ನ ಜೀವನಕ್ಕೆ ಹೋಗ್ಬಿಟ್ಟಿದ್ದೀನಿ, ಆ ಜೀವನದಿಂದ ಹೊರಗೆ ಬರಕ್ಕಾಗಲ್ಲ, ಅವ್ನ ಲೈಫಿಂದ ಹೊರಗೆ ಬರಕ್ಕಾಗಲ್ಲ ಅಂತಲ್ಲ, ಮೈಂಡ್ ಚೇಂಜ್ ಆಗಿದೆ ಅಂತ ನಾನು ಹೇಳ್ತಾ ಇರೋದು. ಹೊಸ ಗಂಡ ಬೇಕು, ಹೊಸ ಗಂಡ ಬೇಕು, ಅವನೇ ಬೇಕು ಇವನೇ ಬೇಕು ಅಂತಲ್ಲ ಸರ್ ನಾನು ಮೈಂಡ್ ಚೇಂಜ್ ಯಾವ ಥರ ನಮ್ಮ ಯಾವ ಥರ ಮೈಂಡ್ ಚೇಂಜ್ ಆಟೋಮೆಟಿಕ್ ಆಗಿ ಫೋನಲ್ಲಿ ಮಾತಾಡ್ತಾ ಇದ್ದೀನಿ ಅಷ್ಟೇ ತಾನೇ. ಫೋನಲ್ಲಿ ಕಂಟಿನ್ಯೂ ಮಾತಾಡೋದೈತು ನಮ್ಮ. ನೀನು ಮಾತಾಡಿದ್ದಿಲ್ಲ, ನಾನು ರೂಮಲ್ಲಿ ಮಾತಾಡಿದ್ರೆ ನೀನು ಎಲ್ಲಿ ಮಾತಾಡಿದ್ದೆ? ನಾನು ಕಾಲಲ್ಲಿ ನಾನು ಬೇರೆಯವ್ರ ಕಾಲಲ್ಲಿ ಇರ್ತೀನಿ, ನೀನೊಂದು ಬೇರೆ ಕಾಲಲ್ಲಿ ಇರ್ತೀನಿ, ಹೆಂಗಿರುತ್ತೆ ಸಮಸ್ಯೆ? ನಾನು ಬೇರೆ ಕಾಲಲ್ಲಿ ನಾನು ಸುಮ್ಮನೆ ಫೋನ್ ಮಾತಾಡ್ತಿದ್ದೆ ಅವಾಗ ನಿಮಿಷ ನಾನು ಫೋನ್ ಹೆಚ್ಚಾಗ್ತೆ ಅಂತ ನೀನು ಅಂತೀಯಲ್ಲ,
ನಾನು ಸುಮ್ಮನೆ ಫೋನ್ ಚೆಚ್ಚಾಕಿ ನಾನು ಕೇಳ್ದೆ ತಾನೆ ಯಾರವಳು ಅಂತ. ನಾನು ಇನ್ನೊಂದು ಕಾಲಲ್ಲಿ ಇದ್ದೀನಿ, ನೀನು ಇನ್ನೊಬ್ಬ ಕಾಲಲ್ಲಿ ಇದ್ದೀನಿ. ಒಂದು ನಿಮಿಷ, ನೀನು 2 ತಿಂಗಳು ಇನ್ನೊಬ್ಬನ ಜೊತೆಲಿ ಲಲ್ಲೆ ಹೊಡಿಬೋದು, ನೈಟ್ ಅಂಡ್ ಡೇ ಕಾಲ್ ಮಾಡ್ಬೋದು, ದಿನಕ್ಕೆ 4 ಅವರ್ 5 ಅವರ್ ಮಾತಾಡ್ಬೋದು. ಅವನು ಬಂದ್ಬಿಟ್ಟು ನಿನಗೆ ಉರ್ಸೋಕೋಸ್ಕರ ಒಂದು 2 ದಿನ ಇನ್ನೊಬ್ಬಳ ಹತ್ರ ಮಾತಾಡ್ಬಾರ್ದಾ? ಸರ್ ನಾನು ಅದನ್ನೇ ಮಾಡಿರೋದು, ಬೇರೆ ಏನ್ ಮಾಡಿಲ್ವಲ್ಲ ಅಲ್ಲಿ. 2 ತಿಂಗಳ ಅಷ್ಟೇ, ಇನ್ನೇನ್ ಮಾಡಿದ್ದೀನಿ? ಬೇರೆ ಎಲ್ಲೋಗಿದ್ದೀನಿ? ಊರೆಲ್ಲ ಸುತ್ಕೊಂಡ್ಬಂದು ಇನ್ನೇನಾರ ಮಾಡಿದ್ದೀನ? ಎಲ್ಲ A to Z ಅವ್ನ್ ಕಣ್ಣು ಎದುರಿಗೆ ಮಾಡಿದ್ದೀನಲ್ಲ. ಅಪೋಸಿಟ್ ಕಣ್ಣು ಆಚೆ ಬಿಟ್ಟು ಹೋಗಿಲ್ವಲ್ಲ ನಾನು, ಮನೆ ಬಿಟ್ಟು ಆಚೆ ಹೋಗಿಲ್ವಲ್ಲ, ಕದ್ದು ಮುಚ್ಚಿ ವ್ಯವಹಾರ ಮಾಡಿಲ್ವಲ್ಲ ನಾನು. ನಿನ್ನ ಎದುರನೇ ಇನ್ನೊಬ್ಬನ ಜೊತೆ ಮಾತಾಡಿದಾಗ ನಿನಗೆ ಕೋಪ ಬರ್ತದೆ. ಓಕೆ, ಅದಕ್ಕೆ ಮಾಡಕ್ಕ ಅವಕಾಶ ಕೊಟ್ಟಾರೆ. ಕೆಲಸ ಮಾಡ್ಕೊಂಡ್ ಬರ್ತಾರೆ, 8 ಗಂಟೆ ಮನೆ ಬರ್ಬೇಕು. ನನಗೆ ಟೆನ್ಷನ್, ಏನು ಟೆನ್ಷನ್ ಅನುಮಾನ ಅಂತ ಅಲ್ಲ, ಎಲ್ಲೋ ಕಳಗೆ ನಮ್ಮ ಮನೆ ಇಷ್ಟ ಆದ್ರೆ ಮನೆ ಬರೋವಲ್ಲ. ನಾನು ಫೋನ್ ಮಾಡಿ ಅಂತ ಹೇಳಿ, ಯಾಕೆ ಫೋನ್ ಮಾಡ್ತೀಯೋ? ನಿನ್ನೆ ಅವನ ಮಾತಾಡ್ತೀನಿ ಪ್ಲೀಸ್. ನಾನು ಕುಡಿಯೋಕ್ಕೂ ಬರ್ತೀನಿ, ಎಂತ ಕುಡ್ದೆ ಅಂತ ಅದನ್ನೂ ಹೇಳ್ತೀನಿ ಬೇಕಾದ್ರೆ. ಚಟ ಎಂತಕ್ಕೆ ಮನುಷ್ಯ ಸುಮ್ಮನೆ ಚಟ ಕಳೆಯಲ್ಲ. ನಿನ್ ಲವ್ ಮಾಡೋಕ್ಕಿಂತ ಮುಂಚೆ ನನ್ನ ಕತೆ ಪುರಾಣಗಳೆಲ್ಲ ಕೇಳ್ಕೊಂಡು ಮುತ್ಕೊಳ್ಕಾಗಲ್ಲ. ನಿನ್ ಲವ್ ಮಾಡೋಕ್ಕಿಂತ ಮುಂಚೆ, ನಿನ್ ಮದುವೆ ಆಗೋಕ್ಕಿಂತ ಮುಂಚೆ ನಾನು ಕುಡಿತಾ ಇರ್ಲಿಲ್ಲ ನಮ್ಮ? ಅವಾಗಲೂ ಇತ್ತು. ಅವಾಗಿತ್ತು ಸರ್, ಅವಾಗ ಅದೆಲ್ಲ ರೀಸನ್ ಬೇಡ ನನಗೆ, ಅದೆಲ್ಲ ಸರ್ ಅದನ್ನ ಹೇಳ್ತೀನಿ ಸರ್. ಯಾವ್ದೇ ಒಬ್ಬ ಗಂಡಸು ಕುಡಿಯಕ್ ಕಲಿತಾನೋ ಒಂದು ನೋವಿಗೆ ಕುಡಿತಾನೆ, ಸುಮ್ಮನೆ ಯಾರು ಕುಡಿಯಲ್ಲ ಸರ್. ನಾನು ಹೇಳ್ತೀನಿ ಸರ್, ಎಲ್ಲರೂ ಕುಡಿತಾರೆ. ಏನು ಕುಡಿತಾರೆ? ಎಲ್ಲರೂ ಕುಡಿತಾರೆ ಅಂತ ಹೆಂಗ್ ಹೇಳ್ತೀನಿ? ನಾನು ಕುಡಿಯಲ್ವಲ್ಲ. ನಮ್ಗೆ ಗೊತ್ತಿಲ್ಲ ಸರ್, ನೀವು ಕುಡ್ತಾರೆ ಇಲ್ಲೋ ನನ್ನ ಹಿಂಗೆ ಹೇಳಲ್ಲ ಹೇಳಿ ಸರ್. ಈಗ ಆಯ್ತು ಸರ್, ಈಗ ಆಯ್ತು ಕುಡಿತೀನಿ, ಒಪ್ಕೊಂತೀನಿ. ಕುಡಿಯಲ್ಲಪ್ಪ, ಎಲ್ಲರೂ ಕುಡಿತಾರಂತ. ಈಗ ಕುಡಿಯೋ ವಿಷಯಕ್ಕೆ ಅಮಿತ್ ಶಾ ಕೂಡ ಕುಡಿದಿಲ್ಲ. ನನಗೆ ಇಷ್ಟೇ, ಅವ್ರ ಊರ್ಗ್ ಹೋಗ್ಬೇಕು, ನಮ್ಮ ಮನೆಯವರೆಲ್ಲ ಬರ್ಬೇಕು ಅವ್ರ ಮನೆಗೆ, ಅವರು ಕರೆಸ್ಬೇಕು, ಅವರು ಮಾತಾಡ್ಬೇಕು. ನಮ್ಮವ್ರನ್ನ ಯಾಕೆ ದೂರ ಇಟ್ಟಿದ್ದೀರಾ? ನಮ್ಮ ಅಮ್ಮನ್ ಬರೋಲ್ಲ, ನನ್ನ ತಮ್ಮ ಬರಲ್ಲ, ನಮ್ಮ ಅಕ್ಕ ಬರಲ್ಲ, ಯಾರು ಬರಲ್ಲ ಈ ಮನೆ ಒಳಗೆ. ಇರೋರು ಇಬ್ರೇ ಇರೋದು. ಹೇಳ್ತೀರಮ್ಮ, ಇರಮ್ಮ, ನಾನು ಹೇಳ್ತೀನಿ ಕೇಳಪ್ಪ. ಇಲ್ವಾ? ಬೇಡ ಬಿಡು, ಜಗಳ ಮಾಡ್ಕೊಂಡು ಹೇಳಕ್ ಬಂದಿರೋದು ಯಾರು ಏತಕ್ ಬರ್ತಾರ ಅಂತ. ಅವತ್ತ ನೀನಿಗೆ ಅವತ್ತು ಕೇಳಿಸ್ದೆ, ಆಡಿಯೋ ರೆಕಾರ್ಡ್ ಕೇಳಿಸ್ದೆ. ನಾನು ಕೇಳಿಸ್ಕೆ ಅಂತ ಹೇಳಿದಳು. ನೋಡಿ, ಇಷ್ಟೆಲ್ಲ ಆದ್ಮೇಲೆ ಜಮೀನ್ ವಿಷಯಕ್ಕೆ ಈಗಲೇ ನೀವು ಬಂದು 1 ವರ್ಷ ಈಗ ಹೇಳ್ಕೊಟ್ಟ. ನನ್ನ ತಮ್ಮ ಕೇಳ್ದ ಅಂತ ಹೇಳು ಅಂತ ಹೇಳ್ಕೊಟ್ಟ. ನಾನು ರೆಕಾರ್ಡ್ ಹೇಳಿದ್ದಾನೆ. ಹೌದು, ಅಷ್ಟು ಬೇಗ ಕೇಳೋ ಅವಶ್ಯಕತೆ ಇತ್ತ? ಅವ್ನ ತಲೆಯಲ್ಲಿ ಏನಿತ್ತು? ಮೊದ್ಲೇ ಇಂತ ಕ್ಯಾಶ್ ಕಟ್ಕೊಂಡಿದ್ದಾಳೆ, ಇವ್ಳ ಲೈಫ್ ಏನಾಗುತ್ತೆ ಆ ಭಯ ಅವನಿಗಿದೆ. ಈಗಲೂ ಭಯ ಇದೆ. ನಾನು ಅಂತ ಇವತ್ತು ಜಗಳಿಲ್ಲ ಜಮೀನು ಇವತ್ತಿಗೂ ಹೇಳ್ತಾ ಇಲ್ವಾ? ನೀನ್ ಏನಾಯ್ತು ಅದು ಜೀವನಕ್ಕೆ ನಾವು ಕೊಡ್ತೀವಿ, ನೀವು ಮೋಸ ಮಾಡೋಂತ ಇವತ್ತು ಹೇಳ್ತಾರೆ. ಮುಂದಕ್ಕೂ 17 ಮನೆ ಕಟ್ಟಬೇಕಾದ್ರೆ ಏನಂತ ಮಾತಾಡಿದ್ರಿ ನನ್ ಕುಟೆ? ನಾನು ಹುಚ್ಚಿಡ್ದಿತ್ತ ಮಾತ್ರ ನುಂಗ್ಕೊಂಡು ಕೆಲ್ಸಕ್ಕೆ ಹೋಗ್ಕೊಂಡು ಸಫರ್ ಮಾಡಕ್ಕೆ. ಮನೆ ಕಟ್ಟಕ್ಕೆ ಅಂತ ಹೇಳಿ ಏನಂದ್ರೆ 2 ಫ್ಲೋರ್ ಕಟ್ತೀನಿ, ಕೆಲ್ಸಕ್ಕೆ ಹೋಗಿದ್ದ ಹೋಗ ನಾನು ನಿಮ್ಮ ಮನೆ ತಾವ್ ಎದ್ದು ಆಯ್ತು. ಮನೆ ಹೇಳ್ತೀನಿ, ಮನೆ ಕಟ್ಟಿರೋದು ಅದೇ ನಿಂಗೂ ಗೊತ್ತು. ವಿಷಯ ಪೂರ್ತಿ ನಿಂಗೆ ಗೊತ್ತಿಲ್ಲ ಏನಿಲ್ಲ. ಅದೇ ಕಟ್ಟಿದ್ದು, ಚಿಕ್ಕದಾಗಿ ಕಟ್ಟಿದ್ದು, ಡೂಪ್ಲೆಕ್ಸ್. ಹೆಂಗ್ ಕಟ್ಟಿದ್ರಿ ನೀವು? ಯೋಚನೆ ಮಾಡು. ನೀನು ನಿನ್ ತಮ್ಮನೇ ಕೂತ್ಕೊಂಡು ಯೋಚನೆ ಮಾಡಿದ್ರಿ ನೀವು? ಯಾವ ಲೆಕ್ಕದಲ್ಲಿ ಯೋಚನೆ ಮಾಡಿ? ನಾನು ಸಾಯಿವರೆಗೂ ಬೆಂಗಳೂರಲ್ಲಿ ಇರ್ತೀನಿ ಅಂತ ಹೇಳಿದ್ದೀನಿ. ನಾನು ಕೊಟ್ಟಿದ್ದೀನಿ. ನಿಮ್ಗೆ ಏನ್ ಹೇಳ್ತೀನಿ ಬಿಡಿಸಿ ಹೇಳ್ತೀನಿ, ಸ್ವಲ್ಪ ಅರ್ಥ ಮಾಡ್ಕೊ. ಮನೆ ನಾವು ಡೂಪ್ಲೆಕ್ಸ್ ಕಟ್ಸ್ಬೇಕು ಅಂತ ಮಾಡಿದ್ದು ಫಸ್ಟ್ ಇದೆ ನಮ್ಗೆ. ಅದೇ ಫಸ್ಟ್ ಆಫ್ ಆಲ್ ರಾಂಗ್ ಇತ್ತು ನಿಮ್ದು. ಅಮ್ಮ ನಾವು ಬಂದಲ್ಲ, ಯಾವ್ದಕ್ಕೂ ನೀನ್ ತಲೆ ಕೆಡ್ಸ್ಕೊಳ್ಳಿಲ್ಲ. ಅವನಿದ್ದಾನೆ ಬಿಡು. ಮತ್ತೆ ಈಗ ನಿನ್ ಲೈಫ್ ನಿನಗ್ ಬೇಡ, ಅವ್ನ್ ಬೇಕು, ಅವ್ನ್ ಬೇಕಾದಂಗ ಅವ್ನ್ ಕಟ್ಕೊಂಡವನೆ. ಮತ್ತೆ ಈಗ ಇವಾಗ ಏಂತ ನನಗ್ ಬಂದಿದ್ಯಾ? ನನ್ ಜೀವನ ನಾನ್ ನೋಡ್ಕೋಬೇಕು. ಈಗ ನಿನ್ನಿಂದ ನಾನು ಏನ್ ಸಫರ್, ನಿನ್ನಿಂದ ಏನ್ ಎಕ್ಸ್ಪೆಕ್ಟ್ ಮಾಡಿದ್ದೀನೋ, ನಿನ್ನಿಂದ ಏನ್ ಮಾಡಿದ್ನೋ ಪ್ರತಿಯೊಂದು ನನಗ್ ಸಿಕ್ಕಿಲ್ಲ ಅಂದ್ರೆ ನಿನ್ ಜೊತೆ 10 ವರ್ಷ ಅಲ್ಲ 20 ವರ್ಷ ನಾನು ಇನ್ನೊಬ್ಬರ ಜೊತೆ ಮಾತಾಡಿದೀನಿ, ಇಲ್ಲ ಅಂತ ಹೇಳಲ್ಲ. ನನಗೇನ್ ಬೆನಿಫಿಟ್ ಬೇಕು, ನನಗೇನ್ ಸೌಕರ್ಯ ಬೇಕು, ಅದ್ ನಿನ್ ಕಡೆಯಿಂದ ಏನು ಸಿಕ್ಕಿಲ್ಲ ಅಂದ್ರೆ ಏತಕ್ಕೆ ನಾನು ನನಗೇನು ಮಾಡ್ಕೊಟ್ಟಿಲ್ವಾ? ಏನ್ ಮಾಡಿದ್ಯಾ? ನನ್ನ ಹೆಲ್ತ್ ನಾನು ಚೆನ್ನಾಗಿ ನೋಡ್ಕೊಂಡಿದ್ಯಾ? ನಿನ್ನ ಆರೋಗ್ಯ ಸಮಸ್ಯೆ ನೀನ್ ನೋಡ್ಕೊಂಡಿದ್ಯಾ? ಇಲ್ಲ ಅಂತ ನಾನು ಆರೋಗ್ಯ ಸಮಸ್ಯೆ ನೋಡ್ಕೊಂಡಿದ್ಯಾ? ಏನೋ ಬೇಕು ಅಂತ ತುಂಬಿಕೊಟ್ಟಿವಾಗ ಮಾಡಿವಾ? ನೀನು ನನಗೆ ಕಾನೂನು ಪ್ರಕಾರ ಏನ್ ಬೇಕೋ, ನನಗೆ ಏನ್ ಸೌಕರ್ಯ ಬೇಕೋ, ನಾನು ಎಲ್ಲಿ ತಲೆ ಕಟ್ಸೋಂತ ನನ್ ಸಪೋರ್ಟ್ ಆಗಿ ನೀನ್ ನಿಂತ್ಕೊಂಡಿಲ್ಲ. ಮಾಂಗಾನೆ ಸರ ಬೇಕು, ಮನೆ ಬೇಕು ಅಂತ ಹೇಳ್ದೆ. ನಾನು ಇಲ್ಲಿ ತಂದ ಅವಾಗ ಎಲ್ಲಿಂದ ತಂದ್ಕೊಡ? ನಾನು ಟೈಮ್ ಕೇಳ್ಬೇಕು, ಟೈಮ್ ಕೊಡು. ನೀನು ಕೊಟ್ಟಿದ್ನಲ್ಲ, ನನ್ ಕೈಲಿ ಆಗಲ್ಲ, ನಾನು ಬಡವ, ಬೇಕಿದ್ರೆ ಕಟ್ಕೋ, ನೋಡ್ಕೋಗು. ಈಗ ನೋಡ್ಕೊಂಡಿದ್ದೀನಲ್ಲ ಬಿಡು. 3 ತಿಂಗಳು ತಡ್ಕ, ನಾನು 10 ಸಲ ನೀನೇ ತಾನೇ ಹೇಳಿತ್ತು ನಾನು ಬಡವ, ನಾನು ಇರೋದೇ ಹೀಗೆ. ನಿಂಗೆ ಗೊತ್ತಿರ್ಲಿಲ್ವಾ ನನ್ ಕೈಲಿ ಆಗಲ್ಲ? ಅವನೇ ಮಾಡ್ಕೋತ, ಅವನೇ ಇವನು ಅಂತ ಅಂದ್ಮೇಲೆ ನಾನು ಇನ್ನೇನ್ ಮಾತಾಡ್ಬೇಕು? ನಿಮ್ಮ ಅಮ್ಮನ ಹತ್ರ ಎಷ್ಟು ಜಗಳ ಮಾಡ್ಬೇಕು, ನಿನ್ನ ಹತ್ರ ಎಷ್ಟು ಜಗಳ ಮಾಡ್ಬೇಕು? ಇಡೀ ಫ್ಯಾಮಿಲಿ ಟೋಟಲ್ ಆಗಿ ನೀವು ಒಂದಾದ್ರೆ ನಾನು ಒಬ್ಳೆ ಒಂದಾಗಿ ನಿಂತ್ಕೊಂಡು ಎಷ್ಟು ಸಫರ್ ಮಾಡ್ಬೋದು? ಎಷ್ಟು ನಿಂತ್ಕೊಂಡು ವಾದ ಮಾಡೋಣ? 1 ದಿನ ಕಿರ್ಚ್ಬೋದು, 2 ದಿನ ಕಿರ್ಚ್ಬೋದು, 3 ದಿನ. ಕೊನೆಗೆ ಏನಿಸುತ್ತೆ? ಈ ಲೈಫೇ ಬೇಡ, ಇಂಥ ಸವಸ ನನಗೆ ಬೇಡ. ನಾನು ಬಂದಿದ್ಕಲ್ವ ಇಷ್ಟೆಲ್ಲ ನೋವು, ಇದನ್ನ ಕಂಪ್ಲೀಟ್ ಸ್ಟಾಪ್ ಮಾಡ್ಬಿಟ್ರೆ ಮತ್ತೆ ನಾನು ಆ ಲೈಫ್ ಬರಲ್ಲ. ಮತ್ತೆ ನನಗೆ ಆ ಚೀಪು ಇದು ಕೆಟ್ಟು ಮೆಮೊರಿ ಲೈಫ್ ನನಗೆ ಬೇಡ. ಅದು ಆಯ್ತಾ?
ನೀನು ಇವತ್ತಿನವರೆಗೂ ನಮ್ಮ ಅಮ್ಮ ಫೋನ್ ಮಾಡಿ ಯಾವ ಥರ ಮಾತಾಡಿದ್ದೆ ಸೊಸೆ ಹಾಕಿ ಮಾತಾಡಕ್ಕೆ ಒಂದ್ ನಿಮಿಷ ನನ್ಗೆ ವಿಚಾರ್ಸಿದ್ಯಾ? ಫಸ್ಟ್ ಆಫ್ ಆಲ್ ಕ್ಯಾಸ್ಟ್ ಅಂತ ಇಂಡಿಸ್ಬಿಟ್ರಲ್ಲ, ಅಲ್ಲಿಂದ Caste ಹುಟ್ಕೊತ್ತು, ಅಂತ ಯಾರು ನನ್ಗೆ ಅಲ್ಲಿಂದ ಬಂದಿಲ್ಲ. ಹುಟ್ಕೊತ್ತು. ನೀನು ನಾನು ಹೇಳ್ದೆ ನಿಂಗೆ. ಇವತ್ತಿಗೂ ನೀನು ಹೇಳ್ತೀನಿ, ನನ್ನ ಮಾತು ಹೇಳಿದ್ಯಾ? ಇವತ್ತಿಗೂ ನಾನು ಹೇಳಿದ್ದೆ ಅಷ್ಟೇನೆ. ಯಾವತ್ತೂ? ನನ್ಗೆ ಆ ಚೀಪಾಗಿ ನಾನು ಆ ಊರಲ್ಲಿ ಇವತ್ತಿಗೂ ನನ್ನ ಮಾತು ಇವತ್ತಿಗೂ ನನ್ನ ಹೇಳಿದನು. ಸ್ಥಾನಮಾನ ಏನೈತೆ ತೋರ್ಸ್ಕೊಟ್ಬಿಡು. ನಾನು ಇವತ್ತರೆಗೂ ನಿಮ್ಗಳ ನೀವು ಜಗಾಡ್ತಿದ್ದೀರ ಕ್ಯಾಸ್ಟ್ ಕ್ಯಾಸ್ಟ್ ನಮ್ಮ ಅಮ್ಮನ ಯಾಕೆ ಕರ್ಸಿಲ್ಲ, ನನ್ನ ತಮ್ಮನ ಯಾಕೆ ಊರಿಗೆ ಬರ್ಸಲ್ಲ, ನೀವು ನನ್ನ ಸ್ವಂತ ಮಗುನ ನೋಡಕ್ಕೂ ನಮ್ಮ ಅಮ್ಮನೂ ಕಳ್ಸಲ್ಲ. ಸುಮ್ನೆ ಇರು ವಸಂತ, ವಾದ ಮಾಡಕ್ ಹೋದ್ರೆ ಎಲ್ಲೆಲ್ಲೋ ಎಲ್ಲರ ಮಿಕ್ಕುತ್ತೆ. ಹೇಳ್ತೀನಿ ಮಗು ಕಳ್ಸಿವಂಗಾರೆ ನಿಮ್ಮೂರ್ಗೆ ನಮ್ಮ ಮಗುಗೆ ನಾನು ಕರ್ಕೊಂಡು ಹೋಗ್ಬೇಕಿಲ್ಲ, ನೀನ್ ಬರ್ಬೇಕು. ಮಗು ಅದ್ ಹೆಂಗ ಹೊಡ್ಬರ್ತದೆ? ಮತ್ತೆ ಇನ್ನ ಬರ್ತಾರೆ ಕರ್ಕೊಂಡೋಗ್ಬೇಕು ಬಂದು ಹೇಳ್ಬೇಕು. ಅವ್ರು ಬರ್ತಾರೆ, ಅವ್ರು ಬರಲ್ಲ ಅಂತಲ್ಲ, ಅದ್ ಯಾರು ಅವಕಾಶ ಕೊಟ್ಟಿಲ್ವಲ್ಲ ನೀವು. ಯಾಕೆ ಬರ್ತಾರೆ ಅವರು? ನಿಮ್ಮ ಅಮ್ಮ ಏನ್ ಹೇಳ್ತಾಳೆ? ಅಯ್ಯೋ ನಮ್ಮ ಊರಿಗೆ ಬಂದ್ರು ಮಾನ ಮರ್ಯಾದೆ ಹೋಗ್ಬಿಡುತ್ತಪ್ಪ. ಮಾನ ಮರ್ಯಾದೆ ಐತೆ ನಿಂದು ನಿಮ್ದು? ಸರ್ ಮೊನ್ನೆ ಊರ್ಗೆ ಇನ್ನೂ ಐತೆ ಮಾನ ಮರ್ಯಾದೆ? ಹೋಗಿದ್ದಾಳೆ. ನಿನ್ ತಮ್ಮ ಏನೇ ಮಾಡ್ರು ಮಾನ ಮರ್ಯಾದೆ ಐತೆ. ನಾವ್ ಮಾಡ್ದೆ ಇದೆಲ್ಲೂ ತಾಳಿ ಹಾಕೋಣ ಸರ್. ಊರ್ಗೆ ಹೋಗ್ಬೇಕು ತಾಳಿ ಹಾಕೊಂಡು ಹೋಗಲ್ಲ ಸರ್. ಹಾಕೊಳ್ಳಲ್ಲ ಸರ್. ಅಲ್ಲೇ ಅಂತ ಸರ್ ಸರಿ ಓಕೆ, ನೀವ್ ಹೇಳ್ತೀನಿ ಸರ್, ನಾನು ಹೇಳ್ತೀನಿ ತಾಳಿ ಹಾಕೊಂಡು ಇಲ್ಲ, ಅದ್ ನಾನು ತಪ್ಪು ಒಪ್ಕೋತೀನಿ, ಇಲ್ಲ ಅಂತ ಹೇಳಲ್ಲ. ಏನಪ್ಪ ಹೇಳಿದ್ನ ಸರ್ ಮೊನ್ನೆ ಊರಿಗೆ ಹೋಗಿದ್ದಾರೆ ಮಗು ನೋಡಕ್ಕೆ. ಇಲ್ಲೆಲ್ಲೂ ಆಕೆಗಳು ಪರವಾಗಿಲ್ಲ ನಾನು ಕೇಳಕ್ಕೆ ಹೋಗ್ತಿರಲಿಲ್ಲ. ಅವಳಿಗೆ ಇಷ್ಟ ಎಲ್ಲ ಬಿಟ್ಟಕ್ಕೂ ಸುಮ್ಕಾಗಿದೆ. ಅಟ್ಲೀಸ್ಟ್ ನಮ್ಮೂರ್ಗಾರ ಆಯಿತು ಅವ್ರಿಗಾರ ಆಯಿತು ಹೋದಾಗ ಹಾಕೊಂಡೋಗಿದೆ ಮುಗ್ದೋಯ್ತವ ಸರ್. ಅಲ್ಲೂ ಹಾಕೊಂಡೋಗಿಲ್ಲ. ಯಾಕೆ ಸರ್ ಹಾಕೊಂಡು ಹೋಗ್ಬೇಕು? ಕೇಳಿದ್ರೆ ನಂಗೆ ಮಂಗಲ ಸರ ಮಾಡಿಸ್ಕೊಟ್ಟಿಲ್ಲ, ನಾನು ಹಾಕಿಲ್ಲ ಅಂತ. ಹಾಕೊಂಡೋಗಿಲ್ಲ ತಾನೆ? ಹೌದು. ನನ್ನ ಮನ್ಸಿಗೆ ನೋವಾಗಿ ಇದನ್ನ ತೋರ್ಸ್ಕೊಂಡು ಹಂಗನಿಗೆ ಅದ್ರ ವ್ಯಾಲ್ಯೂ ನೀನು ಉಳಿಸ್ಕೊಂಡಿಲ್ವಲ್ಲ. ಹಂಗನಿಗೆ ಮತ್ತೆ ಯಾವ ಹೆಣ್ಮಕ್ಳು ಹಾಕೊಂಡಂಗೆ ಸತ್ತೋದ್ಮೇಲೆ ಕೂಡ ತಾಲಿ ಹಾಕೊಂಡಿರ್ತಾರಮ್ಮ. ಗಂಡ ಸತ್ತೋದ್ಮೇಲೆ ಕೂಡ ತಾಲಿ ಹಾಕೊಂಡಿರ್ತಾರೆ ಹೆಣ್ಮಕ್ಳಿಗ. ಆ ತಾಲಿಗೆ ಅಷ್ಟು ಬೆಲೆ ಕೊಡ್ತಾರೆ. ನಿನ್ ಗಂಡನ ಮನೆಗೆ ಹೋಗ್ತೀಯಾ, ಏನೋ ಮಗು ನೋಡೋಕ್ ಹೋಗ್ತೀಯಾ, ತಾಲಿ ಹಾಕೊಳ್ದಿರ ಹೋಗ್ತೀಯಾ. ಕಾಲುಂಗ್ರ ಏನು ಮತ್ತೆ ಏನ್ ಕೇಳಕ್ ಕಾಲುಂಗ್ರ ಹಾಕೊಂಡಿದ್ಯಾ? ಮತ್ತೆ ಸೇಫ್ಟಿಗೆ ಬೇಕಾದು ಇಲ್ಲ? ಅಥವಾ ಆ ಹುಡುಗ ಏನಾದ್ರು ತಾಲಿ ಕಟ್ಟಿದಾನ? ಸರ್ ಆತರ ಹೋಗೇ ಇಲ್ಲ ನಾನು. ಆತರ ಸ್ಟೋರಿ ತಾಲಿ ಹಾಕೊಂಡಿಲ್ಲ ಅಂದ್ಮೇಲೆ ಆತರ ಹೋಗಿರ್ಬೋದು, ಯಾರಿಗ್ ಗೊತ್ತು? ಆತರ ಹೋಗಿಲ್ಲ ಸರ್. ಹೋಗಿದ್ರೆ ನಾನೇ ಹೇಳ್ತಿದ್ನಲ್ಲ, ಆತರ ತಪ್ಪು ಮಾಡಿದ್ರೆ ನಾನು ತಪ್ಪು ಮಾಡಿದ್ದೀನಿ ಅನ್ಬೋದು. ಜಸ್ಟ್ ಫೋನಲ್ಲಿ ಮಾತಾಡಿರೋದೇ ನೀನು ಇನ್ ಮಾಡ್ದೆ ಆತರ ಕ್ರಿಯೇಟ್ ಮಾಡಕ್ ಹೋಗಿದ್ದೆ. ಯಾರು ಆತರ ಮಿಸ್ಟೇಕ್ ಮಾಡಿದ್ದ? ನಾನು ಇನ್ನೊಬ್ಬನ ದಿನ ಹೋಗ್ಬೇಕು ಅಂದ್ರೆ ನಾನು ಹುಚ್ಚಿರ್ಲಿಲ್ಲ ಸರ್. ಇಲ್ಲಿ ಒಂದ್ ಹೇಳಮ್ಮ, ನಿನ್ಗೆ ನಿಮ್ಮ ಅತ್ತೆ ಜೊತೆ ಜಗಳ, ಓಕೆ? ನಿಮ್ಮ ಅತ್ತೆ ಸೊಸೆದು ನೀವು ನೋಡ್ಕೋಬೇಕಾಗಿತ್ತು, ನೀನ್ ಸರಿಪಡಿಸ್ಕೋಬೇಕಾಗಿತ್ತು. ಅಥವಾ ನಿಮ್ ದಾರಿಗೆ ಬಂದಿಲ್ವಾ, ನಿನ್ ಗಂಡನ್ ಕರ್ಕೊಂಡು ನೀನು ಬೇರೆ ಮನೆ ಹೋಗಿ ಬೇರೆ ಕಡೆ ಇರ್ಬೋದಾಗಿತ್ತು. ನೀನ್ ಗಂಡನ್ ಬಿಟ್ಬಿಟ್ಟು ಅವ್ನಿಗೆ ಹಾಲಲ್ಲಿ ಮಲಗಿಸ್ಬಿಟ್ಟು ನೀನ್ ಬೆಡ್ರೂಮ್ ಅಲ್ಲಿ ಹೋಗ್ಬಿಟ್ಟು ಇನ್ನೊಬ್ಬರ ಜೊತೆ ಫೋನಲ್ಲಿ ಮಾತಾಡ್ಕೊಂಡಿರೋದಲ್ಲ ಗಂಡನ್ ಬುದ್ಧಿ ಕಲ್ಸೋದು. ಇವತ್ತು ಫೋನಲ್ಲಿ ಮಾತಾಡಿದ್ಯಾ, ನಾಳೆ ಗಂಡನ ಹಾಲಲ್ಲಿ ಮಲಗಿಸ್ಬಿಟ್ಟು ನೀನ್ ಇನ್ನೊಬ್ಬನ್ ಕರ್ಕೊಂಡು ಬೆಡ್ರೂಮ್ ಅಲ್ಲಿ ಮಲ್ಕೊಳ್ತೀಯ. ಅದನ್ನು ಕೇಳಿಸ್ಕೋಬೇಕ ಅವನು? ಅದನ್ನು ನೋಡ್ಕೊಂಡಿರ್ಬೇಕಾ? ಮಾತಾಡು ನೋಡೋಣ. ಸರ್ ಆತರ ಅಲ್ಲ, ಆತರ ಅಲ್ಲ, ಏಸು ಎಲ್ಲ ಇಲ್ಲ. ರಿಯಾಲಿಟಿ ಅದೇ. ಅವನು ಇನ್ನೊಬ್ಬರ ಹತ್ರ ಫೋನಲ್ಲಿ ಇರ್ಬೇಕಂದ್ರೆ ನಾನು ಹಿಂಗಿರಣ? ನೀನ್ 2 ತಿಂಗಳಿಂದ ಇದೆಯಾ? ನೀನ್ 2 ತಿಂಗಳಿಂದ ಇದೆಯಾ? ಅವ್ನು 2 ದಿನ ಬೇಕಂತ ಇದ್ದಾನೆ, ಆಯ್ತಾ? ನಂಗಾದ್ರೆ ನೀನು ಒಂದು ಹೆಣ್ಣು ಅನ್ನೋದಕ್ಕೋಸ್ಕರ ಬಂದ್ಬಿಟ್ಟು ನೀನು ಏನು ಮಾಂಗಲ್ಯ ಚೈನ್ ಕೊಡ್ಸಿಲ್ಲ ಅಂತ ತಾಲಿ ತೆಗ್ದಾಕ್ದೋಳು. ನಾಳೆ ದಿನ ಏನು ಇವಾಗ ಅವರು ಕ್ಯಾಸ್ಟಿಸಮ್ ಮಾತಾಡಿದ್ರು. ಕ್ಯಾಸ್ಟಿಸಮ್ ಮಾತಾಡಿದ್ರೆ ನಾನು ಹೌದು, ನಿಮ್ಮ ಮನೇಲಿ ಕ್ಯಾಸ್ಟಿಸಮ್ ಮಾತಾಡ್ತಾರಮ್ಮ ಇವ್ರ ಬಗ್ಗೆ? ನನಗೆ ಗೊತ್ತಾ ಸರ್, ಇವರು ಜಗಾಡ್ಕೊಂಡ್ರೆ ಅತ್ತೆ ಮಾತಾಡ್ತಾರ ಇಲ್ವಾ? ಸರ್ ನನ್ನ ಮುಂದೆ ಮಾತಾಡ್ದಲ್ಲ ಇವರು. ನಿಮ್ಮ ಮುಂದೆ ಯಾವುದು ಮಾತಾಡಿಲ್ಲ? ನಿಮ್ಗೆ ಯಾರಮ್ಮ ಅವ್ರ ಮನೇಲಿ ಕ್ಯಾಸ್ಟಿಸಮ್ ಮಾತಾಡೋದು? ಅವರಮ್ಮ. ನಾನು ನಿಮ್ಮ ಅಮ್ಮನ ಹತ್ರ ಮಾತಾಡ್ಬೇಕು, ನನಗೆ ರಿಯಾಲಿಟಿ ಬೇಕು, ಆಯ್ತಾ? ನಿಮ್ಮ ಅಪ್ಪನ ಫೋನ್ ಮಾಡಿದ್ರೆ ಸಿಗ್ತಾರ ನಿಮ್ಮಮ್ಮ? ಫೋನ್ ಮಾಡಿದೀನಿ, ನೀನು ಫೋನ್ ಮಾಡಿ ಕೊಡು. ನೀನು ಯಾರಿಗೆ ಫೋನ್ ಮಾಡ್ತೇವೆ ಫೋನ್ ಮಾಡಿ ಕೊಡು. ನಾನು ನಿಮ್ಮ ಅಮ್ಮನ ಹತ್ರ ಮಾತಾಡ್ಬೇಕು. ನನಗೆ ಅದು ನಿಜಾನ ಸುಳ್ಳ ಅಂತ ಗೊತ್ತಾಗಬೇಕು. ಇವತ್ತು ಫೋನಲ್ಲಿ ಮಾತಾಡಿದ್ಯಾ, ನಾಳೆ ಗಂಡನ ಹಾಲಲ್ಲಿ ಮಲಗಿಸ್ಬಿಟ್ಟು ನೀನ್ ಇನ್ನೊಬ್ಬನ್ ಕರ್ಕೊಂಡು ಬೆಡ್ರೂಮ್ ಅಲ್ಲಿ ಮಲ್ಕೊಳ್ತೀಯ. ಅದನ್ನು ಕೇಳಿಸ್ಕೋಬೇಕಾ ಅವನು? ಅದನ್ನು ನೋಡ್ಕೊಂಡಿರ್ಬೇಕಾ? ಮಾತಾಡು ನೋಡೋಣ.